तीर्थ भगवत्पादाचार्य गुरुभ्यो नमः। सृष्टिस्थित्यप्ययेहा निहति दृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेदः पूर्णानन्दाव्ययो यो गुरुरपि परमश्चिन्तयेतं महन्तम् जन्माद्यस्य यतोऽन्वयादितरतश्चात्तेष्वभूत्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः अशेषवाग्जट्यमलापहन्त्री नवं नवं स्पष्टसुभप्रदादिनि ममेह जुह्वाग्रसुरङ्गनर्तकी भव प्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थ भगवत्पादान् वन्दे निरन्तरम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। वत्सान् मुञ्चन् क्वचिदसमयान् क्रोधसञ्जातः सः स्तेयं स्वाद्वत्य तदधिपयः कल्पितैस्तेययोगैः मर्कं भोक्षं विभजति सचेन्नास्ति भाण्डं भिनत्ति द्रव्यालाभे सुवृषकुपितो याप्त्यनुक्रोश्यतोकान् स्वस्त्यस्तु सदाम् अशेषसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमद्भागवते महापुराणे यत्किञ्चित् पूर्वोक्तप्रमेयानुवादः। हरिः ओम् हरिः ओम् हरिः ओम्। श्रीगुरुभ्यो नमः। ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳ ನಿರೂಪಣೆಯನ್ನ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ. ಯಾವ ಅವತಾರದಲ್ಲಿಯೂ ಪರಮಾತ್ಮ ತೋರಿಸದೇ ಇರುವ ಲೀಲೆಗಳು ಕೃಷ್ಣಾವತಾರದಲ್ಲಿ ಮಾತ್ರ ತೋರಿಸಿದ್ದಾನೆ. ಉಳಿದೆಲ್ಲ ಅವತಾರಗಳಲ್ಲಿ ಯಾವುದಕ್ಕೆ ಅವತಾರ ಮಾಡಿರ್ತಾನೆ ಆ ಕಾರ್ಯವನ್ನ ಮಾಡ್ತಾನೆ. 5ನೇ ವರ್ಷಕ್ಕೆ ಉಪನಯನ ಮಾಡಿಕೊಂಡು ಗುರುಗಳ ಹಿಂದೆ ವಿಶ್ವಾಮಿತ್ರರ ಹಿಂದೆ ಹೋಗಿಬಿಟ್ಟ ರಾಮಾವತಾರದಲ್ಲಿ. ಆದರೆ ಅಲ್ಲಿ ತೋರಿಸದೇ ಇರುವ ಎಲ್ಲ ಬಾಲಲೀಲೆಗಳನ್ನು ತೋರಿಸ್ತಿದ್ದಾರೆ. ನಿನ್ನೆ ದಿವಸ ಶ್ರೀಕೃಷ್ಣ ಪರಮಾತ್ಮ ಮಗ್ಗಲಾದ ಉತ್ಸವವನ್ನು ಮಾಡಿದ್ದಾರೆ. ಅದಾದ ಮೇಲೆ ಅಂಬೆಗಾಲನ್ನ ಇಡ್ತಾರೆ. ಇಡೀ ಬ್ರಹ್ಮಾಂಡವನ್ನ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಇಟ್ಟುಕೊಂಡಿದ್ದ ಅದನ್ನು ಹೊರಗೆ ಹಾಕಿದ್ದಾನೆ. ಆ ಬ್ರಹ್ಮಾಂಡ ಹೊರಗೆ ಹಾಕಿದ್ದಕ್ಕೆ ಹೊಟ್ಟೆ ಎಲ್ಲ ಖಾಲಿ ಆಯಿತಂತೆ. ಅದನ್ನು ತೋರಿಸೋದಕ್ಕೆ ನಾಚಿಕೆಯಾಗಿ ಹೊಟ್ಟೆಯನ್ನ ಕೆಳಗೆ ಹಾಕಿ ಅಂಬೆಗಾಲನ್ನ ಇಟ್ಟ ಅಂತ ಮದಿರಾಜರು ಬಹಳ ಸುಂದರವಾಗಿ ವರ್ಣನ ಮಾಡ್ತಾರೆ. ಅದಾದ ಮೇಲೆ ಗೋಪಿಕಾ ಸ್ತ್ರೀಯರ ಮನೆಗಳಲ್ಲಿ ನವನೀತ ಚೋರವನ್ನ ಮಾಡ್ತಿದ್ದಾರೆ. ಪ್ರಪಂಚದಲ್ಲಿ ಕಳ್ಳತನ ಅಂದ್ರೆ ತಪ್ಪು. ಇನ್ನೊಬ್ಬರ ವಸ್ತುವನ್ನ ಕಳ್ಳತನ ಮಾಡೋದು ಬಹಳ ದೊಡ್ಡ ತಪ್ಪು. ಅದನ್ನ ದೇವರ ಹೇಗೆ ಮಾಡಿದ ಅಂತ ಪರೀಕ್ಷಿತರು ಶುಕಾಚಾರ್ಯರಿಗೆ ಕೇಳಿದರೆ ಶುಕಾಚಾರ್ಯರಂತಾರೆ, ಕಳ್ಳ ಅಂತ ಯಾವಾಗ ಕರಿಬೇಕು ದೇವರನ್ನ? ಇನ್ನೊಬ್ಬರು ತಗೊಂಡಿದ್ರೆ ಕಳ್ಳ ಆಗಬೇಕು. ಅವನು ಇನ್ನೊಬ್ಬರು ತಗೊಂಡಿಲ್ಲ ಅಂತಾರೆ.
ಒಂದಿಷ್ಟು ಹುಲ್ಲು, ಆಕಳ ತಿನ್ನುವ ಹುಲ್ಲನ್ನು ನಿಮಗೆಲ್ಲ ತಂದು ಕೊಡ್ತೇನೆ. ನಾಳೆ ಪಾಲನೆಗೆ ಬರುವಾಗ ಒಂದು ಲೋಟ ಹಾಲು ಮಾಡ್ಕೊಂಡ್ ಬನ್ನಿ. ನಿಮ್ಮ ಮನೆಗೆ ಹೋಗಿ ಏನು ಮಿಕ್ಸಿಗೆ ಹಾಕ್ತಿರೋ, ಗ್ರೈಂಡ್ ಮಾಡ್ತಿರೋ, ಬಿಳಿ ಹಾಕ್ಬೇಕು, ಮದು ಗ್ರೀನ್ ಆಗದೆ ಹಸಿರಾಗೆ ಇರಬಾರ್ದು. ಯಾರು ಮಾಡ್ತಾರೆ? ಎಲ್ಲೋ ಬಿದ್ದ ತೊಪ್ಪಲು, ಹೊಲಸು, ಕಸ ಏನೋ ನಾವು ಹಾಕಿದ್ದನ್ನ ತಿಂದು, ಎಲ್ಲೋ ಇರುವ ಹುಲ್ಲುಗಳನ್ನ ತಿಂದು ಆ ಹುಲ್ಲನ್ನ ಬಿಡಿ ಹಾಲು ಮಾಡಿದ್ದೆ ದೇವರು. ಆಕಳ ಉದರದಲ್ಲಿದ್ದು ಹಾಲು ಮಾಡ್ತಾನೆ, ಹಾಲು ಕಾಯಿಸಿದಾಗ ಮೊಸರು, ಮೊಸರು ಕಡದಾಗ ಬೆಣ್ಣೆ. ಹಾಗಾದರೆ ಎಲ್ಲವೂ ನಿರ್ಮಾಣ ಮಾಡಿದ್ದು ದೇವರಾದ ಮೇಲೆ ಅವನೇ ಸೃಷ್ಟಿ ಮಾಡಿದ ಹಾಲು ಮೊಸರನ್ನು ಅವನು ತಿಂದ್ರೆ ಕಳ್ಳತನಾಗತ್ತಾ? ಅವನು ಸೃಷ್ಟಿ ಮಾಡಿದ್ದು ಅವನಿಗೆ ಸಮರ್ಪಣೆ ಮಾಡದೆ ತಿಂದ್ರೆ ಅವನನ್ನ ಕಳ್ಳ ಅಂತ ಕರೀತಾರೆ. ನೀವು ತಿನ್ನೋದೆಲ್ಲ ನೈವೇದ್ಯ ಮಾಡಿ ತಿನ್ನಿ ಅಂತ ನಮಗೆ ಸೂಚನೆ ಮಾಡುವುದಕ್ಕೆ ನವನೀತ ಚೋರದ ಲೀಲೆಗಳನ್ನು ತೋರಿಸ್ತಿದ್ದಾನೆ ಒಂದೊಂದು ರೀತಿಯಾಗಿ. ಕೆಲವು ಗೋಪಿಕಾ ಸ್ತ್ರೀಯರ ಮನೆಗೆ ಹೋದ್ರೆ ನೋಡಿ, ಕೃಷ್ಣ ಬರ್ತಾನೆ ಬೆಣ್ಣೆ ತಿಂತಾನೆ ಅಂತ ಆ ಬೆಣ್ಣೆಯ ಮಡಿಕೆಯನ್ನ ಮೇಲೆ ಕಟ್ಟೋ, ಈ ಹಸಿವೆ ಅಂತ ನೋಡಿ, ನೆಲುವೆ ಅಂತ ಹಗ್ಗದಿಂದ ಮಾಡಿರೋದು, ಅದರಲ್ಲಿ ಹಿಂದೆಲ್ಲ ಅದರಲ್ಲಿ ಹಾಕಿರೋರು. ಮಡಿಕೆ ಹಾಕಿ ಮೇಲ್ಗಡೆ ನೇತು ಹಾಕಬೇಕು, ಅದ್ರ ಕೆಳಗಡೆ ಕೂತ್ಕೊಂಡು ಭಜನೆ ಮಾಡ್ತಿದ್ರು. ಅದ್ರ ಕೆಳಗೆ ಕೂತ್ಕೋತಿದ್ರು. ಕೆಳಗಡೆ ಕೊಡೋದು ಯಾಕೆ? ಕೃಷ್ಣ ಬರಬಾರದು, ಕೃಷ್ಣ ಬಂದು ಬೆಣ್ಣೆ ತಿನ್ನಬಾರದು ಅಂತ. ಆದ್ರೆ ಕೆಳಗೆ ಕೂತ್ಕೊಂಡು ಭಜನೆ ಏನು? ಬಾರೋ ಮನೆಗೆ ಹೋಗಿಲ್ಲ. ಏನ್ ಮಾಡ್ಬೇಕು? ಹಾಡು ಹಾಡಿದ ಬರಬೇಕೋ ಅಥವಾ ಇವರು ಪಾಪ ಮೇಲ್ಗಡೆ ಇಟ್ಟದಕ್ಕೆ ಬಿಡಬೇಕು? ಒಬ್ಬ ಗೋಪಿಕಾ ಮನೆಗೆ ಬಂದಿದ್ದ ಅಂತ ಎಲ್ಲರೂ ಭಜನೆ ಮಾಡ್ತಾ ಇದ್ರು. ಕೃಷ್ಣ ಬಂದ, ಅವ್ರು ಗೊತ್ತಾಯಿತು ಇವ್ರು ಬೆಣ್ಣೆಗಾಗಿ ಬಂದಿದ್ದಾನೆ ಅಂತ ಗೊತ್ತಾಗಿ ಅವರೆಲ್ಲರೂ ಕೃಷ್ಣನಿಗಂತಾರೆ, ಇವತ್ತೇನು ಬೆಣ್ಣೆ ಸಿಗೋದಿಲ್ಲ ನಿನಗೆ. ಕೃಷ್ಣ ಅಂದ, ನಾನು ಬೆಣ್ಣೆಗಾಗಿ ಬಂದೇ ಇಲ್ಲ. ಏನ್ ನಿಮ್ಮ ಕಂಠ ವೈಕುಂಠ ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಿ, ನಿಮ್ಮ ಸಂಗೀತ ಕೇಳೋಣ ಅಂತ ಬಂದೆ ಅಂತಾರೆ. ಗೊತ್ತು ನಮಗೆ, ನಾನು ಕೂತ್ಕೊಂಡು ಕೇಳ ಅಂತ. ಕೂತ್ಕೋ ಅಂತಾರೆ, ಕೂತ್ಕೊಂಡಿದ್ದಾನೆ. ಅವರ ಹಾಡು ಒಂದು ಹಾಡು ಕೇಳಿದ. ಆ ಗೋಪಿಕಾ ಸ್ತ್ರೀಯರಿಗಂತಾನೆ, ನಿಮ್ಮ ಮನೆಯಲ್ಲಿ ಆಕಳು ಎಷ್ಟಿವೆ ಅಲ್ಲ? 108. ಕರುಗಳು ಎಷ್ಟಿವೆ? ಅವು 108 ಇವೆ. ಅಯ್ಯೋ, ನನ್ನ ಕರುಗಳಂದ್ರೆ ತುಂಬಾ ಇಷ್ಟ, ನಾನು ಕರು ನೋಡು ಬರಲ್ಲ ಅಂತ. ಹೋಗು ಅಂತಾರೆ. ಆ ದನದ ಕೊಟ್ಟಿಗೆ ಬಂದಿದ್ದಾನೆ, ಅಲ್ಲಿ ಕರುಗಳನ್ನೆಲ್ಲ ಕಟ್ಟಿದ್ದಾರೆ. ಕಟ್ಟಿದ ಕರುಗಳನ್ನೆಲ್ಲ ಬಿಚ್ಚಿಬಿಟ್ಟಿದ್ದಾನೆ. ಅವುಗಳ ಬಿಚ್ಚಿ ಬಾಲು ಮೇಲೆ ಮಾಡಿ ಕರುಗಳೆಲ್ಲ ಹಾರೋದಕ್ಕೆ ಶುರು ಮಾಡಿವೆ. ಇಲ್ಲಿ ಬಂದು ಭಜನೆ ಮಾಡೋರಿಗಂತಾನೆ ತಾಳ ಕೊಡ್ತಾ ಕೂತಿರಿ, ಕರುಗಳ ರಾತ್ರಿ ನೀವು ತರಲಿಲ್ಲ ಅಂದ್ರೆ ಆಕಳ ಹಾಲು ಕೊಡಲ್ಲ. ಎಲ್ಲ ಗೋಪಿಕಾ ಸ್ತ್ರೀಯರು ಅರ್ಥದಲ್ಲಿ ಇನ್ನೇನು ಗೋಪಿಕಾ ಸ್ತ್ರೀಯರು ಭಜನೆ ಮಾಡ್ತಾ ಕೂತಿದ್ದಾರೆ. ಕರುಗಳನ್ನ ತರದೇ ಇದ್ರೆ ಹಾಲು ಕೊಡಲ್ಲ ಅಂತ ಗೊತ್ತಾಗಿ ಮಧ್ಯದಲ್ಲಿ ಅರ್ಧದಲ್ಲೇ ಬಿಟ್ಟು ಎಲ್ಲರೂ ಓಡಿ ಹೋಗಿದ್ದಾರೆ ಕರುಗಳನ್ನು ತರೋದಕ್ಕೆ. ಪರಮಾತ್ಮ ತನ್ನ ಜೊತೆಗೆ 1-2 ಬೆಕ್ಕು, 1-2 ಕೋತಿ, 1 ನಾಯಿ, 1-2 ಗೋಪಾಲಕಿಯರದೆಲ್ಲವನ್ನು ತಾನು ಟೊಳ್ಳೆ ಮಾಡ್ಕೊಂಡಿದ್ದ ಅವರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಅವರೆಲ್ಲರನ್ನ ತಂದು ಬೆಣ್ಣೆಯನ್ನು ಕೊಡ್ತಾನಂತೆ. ಬಹಳ ಸುಂದರವಾಗಿ ವರ್ಣನ ಮಾಡ್ತಾರೆ. ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಮನೆಗೆ ಬಂದು ಬೆಣ್ಣೆ ತಿನ್ನೋದಕ್ಕೆ ದುಃಖ ಆಗ್ತಿರಲಿಲ್ಲ. ಅವನು ಬರಲಿ ಅಂತ ಇವರು ಕಾಯ್ತಿದ್ರು. ಆದರೆ ಇವನು ತಾನು ತಿಂದ್ರೆ ಸಮಸ್ಯೆ ಇಲ್ಲ. ಹೋಗಿ ಎಲ್ಲ ಕೋತಿಗಳಿಗೆ ಕೊಡ್ತಾನೆ, ಬೇರೆಯವರಿಗೆ ಕೊಡ್ತಾನೆ. ಅಷ್ಟು ಶ್ರಮ ಪಟ್ಟು ಸಂಪಾದನೆ ಮಾಡಿದ ಬೆಣ್ಣೆಯನ್ನ ಇನ್ಯಾರದೋ ಪಾಲಾಗತ್ತೆ ಅಂತ ದುಃಖ. ಪ್ರತಿನಿತ್ಯದಲ್ಲಿ ಕೃಷ್ಣ ಬರಬೇಕು. ವಾದಿರಾಜರು ಒಂದು ಚಮತ್ಕಾರ ಹೇಳ್ತಾರೆ ರುಕ್ಮಿಣೇಶ್ ವಿಜಯದಲ್ಲಿ. ಒಬ್ಬ ಗೋಪಿಕಾ ಯಶೋದೆ ಹತ್ರ ಬಂದು ಹೇಳಿದ್ದನು, ಅಮ್ಮ, ನಿನ್ ಮಗ ಬರ್ತಾನೆ, ಮನೆಗೆ ಬಂದು ಬೆಣ್ಣೆ ತಿಂತಾನೆ. ತಿನ್ನೋದೇನೋ ನಿನ್ ಮಗ, ಆದ್ರೆ ಹೇಳೋದೇನು? ನಮ್ಮ ಅತ್ತೆ ಬಂದು ನನಗೆ ಬೈತಾರೆ, ತಿಂದಿಯಾ, ಇಷ್ಟು ಬೆಣ್ಣೆ ಖಾಲಿ ಮಾಡಿದಿ, ಮೊದಲೇ ಹೇಗಾಗಿದ್ದೆ ನೋಡು, ನಾನು ಅತ್ತೆ ಕಡೆಯಿಂದ ಬೇಯಿಸ್ಕೊಡ್ತೇನೆ, ತನ್ನೋದು ಕೃಷ್ಣ ತಿಂತಾನೆ, ನಿನ್ನ ಮಗನಿಗೆ ಏನಾದ್ರೂ ಹೇಳು ಅಂದ್ರೆ ಯಶೋದೆ ಅಂತಾಳೆ, ನನ್ನ ಮಗ ಯಾರ ಮನೆಗೆ ಹೋಗುವಲ್ಲ, ಮನೆಯೊಳಗೆ ಇಷ್ಟು ಬೇಕಾದಷ್ಟು ಹಾಲು ಮೊಸರಿದೆ, ನಿಮ್ಮನೆಗೆ ಯಾಕೆ ಬರ್ತಾನ ಅವನು? ಒಂದು ಕೆಲಸ ಮಾಡಿ, ನಿಮ್ಮ ಮನೆಗೆ ನನ್ನ ಮಗ ಬಂದು ಕೃಷ್ಣ ಬೆಣ್ಣೆಯಲ್ಲಿ ಕೈ ಹಾಕಿದ ಅಂದ್ರೆ ಅವನ ಕೈಯಲ್ಲಿ ಬೆಣ್ಣೆ ಇರಬೇಕು, ಅವನ ಮುಖಕ್ಕೆ ಬೆಣ್ಣೆ ಹತ್ತಿರಬೇಕು, ರೈಟ್ ಹ್ಯಾಂಡ್ ಹಿಡ್ಕೊಂಡು ಬಂದು ನಾನು ನಂಬ್ತೇನೆ ಎಂದು. ಓ, ಅದಕ್ಕೆ ಎಷ್ಟೊತ್ತು ಬೇಕಂದ? ನಿನ್ನ ಮಗನನ್ನ ಹಿಡ್ಕೊಂಡು ಬರೋದು ಬಹಳತ್ತಿಲ್ಲ, ಇವತ್ತು ಬಂದೇ ಬರ್ತಾನೆ. ವಿಚಾರ ಏನ್ ಮಾಡಿದ್ದವನು ಅಂದ್ರೆ, ಮೇಲ್ಗಡೆ ಇಡೋದಲ್ಲದೆ ಕೆಳಗೆ ಬಾಗಿಲು ಎದುರು ಒಳಗೆ ಬಂದಾಕ್ಷಣ ಸಿಗಬೇಕು. ಹಾಗೆ ಎದುರುಗಡೆನೆ ಬೆಣ್ಣೆಯನ್ನು ಇಟ್ಟಿದ್ದಾಳೆ, ತಾನು ಅಡ್ಕೊಂಡು ಕೂತಿದ್ದಾಳೆ. ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಬಂದದ್ದೇ ಬಂದು ಬೆಣ್ಣೆಯ ಮಡಿಕೆಯಲ್ಲಿ ಕೈ ಹಾಕಿದ, ಹಿಂದಿನಿಂದ ಬಂದು ಕೈ ಹಿಡಿದಿದ್ದಾಳೆ. ನಿನ್ನ ತಾಯಿಗೆ ನಿನ್ನ ಮೇಲೆ ತುಂಬಾ ವಿಶ್ವಾಸ, ನೀನು ಯಾರ ಮನೆಗೆ ಹೋಗಲ್ಲ, ಕಳತನ ಮಾಡಲ್ಲ ಅಂತ. ಈಗ ನಡಿ ಅಂತಾನೆ, ಕೃಷ್ಣ ಅಂತಾನೆ, ನಡಿ ನಾನು ಬರ್ತೇನೆ ಅಂತ. ನೋಡಿ ಧೈರ್ಯ, ಕಳ್ಳತನ ಮಾಡಿದ್ರು ಧೈರ್ಯ.
ನೀನೇನ್ ಹೇಳ್ತೀರ ತಾಯಿಗೆ, ನಾನು ನಿಮ್ಮ ಮನೆಗೆ ಬಂದು ಬೆಣ್ಣೆ ತಿಂದೆ ಅಂತ ನೀನ್ ಹೇಳ್ತಿ, ನಾನು ಬೆಣ್ಣೆ ತಿನ್ನೋದ ಬಂದೇ ಇಲ್ಲ ನಿಮ್ಮ ಮನೆಗೆ ಇಲ್ಲ. ಎದಕ್ ಬಂದಿ ಹಾಗಾದ್ರೆ? ನೋಡು, ನಾನು ನನ್ನಷ್ಟಕ್ಕೆ ನಾನಲ್ಲ ಮುಂದ್ಗಡೆ ಆಡ್ತಾ ಇದ್ದೆ. ಆಡುವಾಗ ನಿನ್ನ ಮನೆಯಲ್ಲಿ ಎದುರುಗಡೆ ಬೆಣ್ಣೆ ಇಟ್ಟಿದ್ದೆಲ್ಲ, ಆ ಬೆಣ್ಣೆಯ ಮಡಿಕೆಯೊಳಗೆ ಒಂದು ಇರುವೆ ಒಳಗೆ ಬಿದ್ದು ಸಾಯ್ತಿ. ಆ ಇರುವೆ ಯಾರಾದರೂ ರಕ್ಷಣೆ ಮಾಡಿ ಅಂತ ಜೋರಾಗಿ ಕೂಗಿತು. ನಿನಗೆ ಪ್ರಾಣಿಗಳ ಮೇಲೆ ದಯಾನೇ ಇಲ್ಲ, ಕೇಳಿಸೋದು ಇಲ್ಲ ನಿನಗೆ. ಮನೆಯೊಳಗಿದ್ರು ಆ ಇರುವೆ ಬೀಳೋದು ಕೇಳಿಸ್ತಿಲ್ಲ, ಹೊರಗಡೆ ಇರುವ ನನಗೆ ಇರುವೆ ಧ್ವನಿ ಕೇಳಿಸ್ತು. ನಾನು ಒಳಗೆ ಬಂದಂತೆ ಬಂದು ಕೈ ಹಾಕಿದೆ. ಒಳಗೆ ಬಂದು ಎಲ್ಲಿದ್ಯಮ್ಮ ಅಂತ ನಿನ್ನನ್ನು ಹುಡುಕಿ ನೀ ಬಂದ ಮೇಲೆ ಕೈ ಹಾಕೋದಲ್ಲಿ ಇರು ಉಳಿಯುತ್ತಾ? ಹಾಗಾಗಿ ನೀನು ಎಲ್ಲಿದ್ದಿ ಅಂತ ನೋಡದೆ ಬಂದಂತೆ ಬಂದು ಕೈ ಹಾಕಿದ್ದು. ಆ ಇರುವೆಯನ್ನ ಬದುಕಿಸ್ಬೇಕು ಅಂತ ನಾನು ಕೈ ಹಾಕಿದ್ದೆ ಹೊರತು ಬೆಣ್ಣೆ ತಿನ್ಲಿಕ್ಕಲ್ಲ. ನಮ್ಮನೆಯಲ್ಲಿ ಬೇಕಾದಷ್ಟು ಬೆಣ್ಣೆ ಇದೆ ಅಂತ ಹಾರಿಸಿಬಿಟ್ಟ. ನಡಿ ನಮ್ಮಮ್ಮ ನೀ ಹೇಳು, ಕೃಷ್ಣ ಬಂದು ಬೆಣ್ಣೆ ತಿಂದ ಅಂತ ನೀನು ಹೇಳು. ಆ ಇರುವೆಯ ರಕ್ಷಣೆಗೆ ನಾನು ಬೆಣ್ಣೆಯನ್ನು ಕೈ ಹಾಕಿದೆ ಅಂತ ನಾನು ಹೇಳ್ತೇನೆ. ಅವಳು ನೋಡಿ ತುಂಬಾ ಬುದ್ಧಿವಂತ ಇಲ್ಲ. ಅವಳು ಅಂತಾಳೆ, ಹೌದಾ ಇರುವೆ ರಕ್ಷಣೆಗೆ ಬಂದೆ, ಹಾಗಾದ್ರೆ ಎಲ್ಲಿದೆ ಇರುವೆ ತೋರಿಸು ಅವನು. ಈಗ ಬಂತು ನೋಡಿ, ಇರುವೆ ಎಲ್ಲಿದೆ ತೋರಿಸುವಂತ ಅಕ್ಷರ ಕೃಷ್ಣ ಇಲ್ಲಿ ಬಾ ಅಂತಾರೆ. ನೋಡಿ, ಇವನು ಕೈ ಹಾಕಿದಾಗ ಒಳ ಇರುವೆ ಇರಲಿಲ್ಲ. ಇಲ್ಲಿ ಬಾ ಅಂತ ಆ ಗೋಪಿಕಾ ಸ್ತ್ರೀಯನ್ನ ಕರೆದು ಅವಳು ಬಂದು ಅಲ್ಲಿ ಹಣಿಗೆ ಹಾಕಿ ನೋಡೋದ್ರೊಳಗೆ ಗಡಿಗೆ ತುಂಬ ಇರುವೆ ಸೃಷ್ಟಿ ಮಾಡಿದ್ದ. ಅನಂತ ಕೋಟಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವ ಸ್ವಾಮಿಗೆ ಇರುವೆ ಸೃಷ್ಟಿ ಮಾಡೋದು ಅಸಾಧ್ಯವೇ? ಇರುವೆಗಳನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಗೋಪಿಕಾ ನೋಡ್ತಾಳೆ, ನೋಡ್ತಾ ನಿಂತು ಬಿಟ್ಟಿದ್ದಾಳೆ. ಅಲ್ಲಿಂದ ಕೈ ತಪ್ಪಿಸ್ಕೊಂಡು ಹೋಗಿ ಬಿಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ವಾದಿರಾಜರು. ಎಲ್ಲರ ಮನೆ ಮನೆಗೆ ಹೋಗಿ ನೋಡಿ, ಕೇವಲ ಬೆಣ್ಣೆಯನ್ನ ಮಾತ್ರ ತಿಂದ ಬರೋದಲ್ಲ, ಅವರನ್ನೆಲ್ಲ ಭಕ್ತಿ ಮಾರ್ಗಕ್ಕೆ ತರ್ತಿದ್ದ ಸ್ವಾಮಿ. ಒಂದು ದಿನ ಕೃಷ್ಣ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಚಟಪಟ ಒಡ್ಡಾಡ್ತಿದ್ರ. ಇವನು ಬಂದ್ರೆ ಬೆಣ್ಣೆ ತಿಂತಾನೆ ಅನ್ನೋ ಟೆನ್ಷನ್ ಇದ್ರೆ, ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಅಂತ ದುಃಖ ಪಡ್ತಿದ್ರು. ಅಷ್ಟು ತನ್ನ ಕಡೆಗೆ ಅವರನ್ನ ಎಳೆದು ಬಿಟ್ಟಿದ್ದ. ಅದಕ್ಕೆ ಇವನನ್ನ ಕರ್ಷಣ ಅಂತ ಕೃಷ್ಣ ಅಂತ ಹೆಸರಿಟ್ಟ. ಎಲ್ಲರ ಮನೆಗೆ ಹೋಗ್ತಿರುವಾಗ ಒಂದು ಸಲ ಒಬ್ಬ ಗೋಪಿಕಾ ಬಂದಂತೆ ಯಶೋದೆ ಹತ್ರ ಬಂದು ಹೇಳ್ತಾಳೆ, ನೋಡಮ್ಮ, ನಿನ್ ಮಗ ನಮ್ಮ ಮನೆಗೆ ಬರ್ತಾನೆ, ಬೆಣ್ಣೆ ತಿಂತಾನೆ, ನಮಗೂ ಸಂತೋಷನೇ. ಬೆಣ್ಣೆ ತಿನ್ನೋ ವಸ್ತುನೇ, ಬೆಣ್ಣೆ ತಿನ್ನೋ ವಸ್ತುನೇ, ಯಾರಾದ್ರೂ ತಿನ್ಲಿ ತಪ್ಪಿಲ್ಲ. ಆದ್ರೆ ಬೆಣ್ಣೆ ತಿಂದ್ರೆ ಎಷ್ಟು ತಿನ್ಬೋದು ಹೇಳಿ? ನಾವು ನೀವಾದ್ರೆ ಎಷ್ಟು ತಿನ್ಬೋದು? ಬರೇ ಬೆಣ್ಣೆ ತಿನ್ನಕ್ಕಾಗದೇ ಇಲ್ಲ. ಧನುರ್ಮಾಸದಲ್ಲಿ ಏನೋ ಹುಗ್ಗಿ ಮೇಲೆ ಹಾಕಿದ್ರೆ ಅಥವಾ ಏನೋ ಸಜ್ಜಿ ಭಕ್ರಿ ಮೇಲೆ ಎಷ್ಟು ತಿನ್ಬಹುದು ಅಲ್ವಾ? ನಿನ್ನ ಮಗ ಬಂದದ್ದೇ ಬಂದು ಇಷ್ಟು ಬೆಣ್ಣೆ ತಿಂತಾನೆ, ಇಷ್ಟು ತಿಂದ ಮೇಲೆ ಇನ್ನೂ ಇಲ್ವಾ ಅಂತ ಕೇಳ್ತಾನೆ. ಅಲ್ಲ ನೋಡು, ನಿನ್ ಮಗನ ಹೊಟ್ಟೆಯಲ್ಲಿ ಭೂತಗೀತ ಹೊಕ್ಕೊಂಡಿದೆ ನೋಡು ಅಂತಾರೆ ಗೋಪಿಕಾ ಸ್ತ್ರೀಯರು. ಪ್ರಪಂಚದೊಳಗೆ ಈ ವಯಸ್ಸಿನ ಮಕ್ಕಳು ಈ ಪರಿ ಬೆಣ್ಣೆ ತಿನ್ನಲ್ಲ. ನಿನ್ನ ಮಗನ ವಯಸ್ಸೇನು, ಅವನ ವಯಸ್ಸಿಗೆ ಮೀರಿ ಅವನು ಬೆಣ್ಣೆ ತಿಂತಾನೆ. ಒಳಗಡೆ ಭೂತಗೀತ ಹೊಕ್ಕೊಂಡಿದೆಯಾ ನೋಡು ಅಂತ ಒಬ್ಬ ಗೋಪಿಕಾ ಬಂದ ಯಶೋದೆ ಹೇಳಿದರೆ, ಯಶೋದೆ ಅಂತಾಳೆ, ಇವನೊಳಗೆ ಭೂತ ಹೊಕ್ಕೊಳ್ಳೋದು ಬೇಡ. ಏಕೋ ವಿಷ್ಣು ಮಹದ್ಭೂತಂ, ಮಹಾಭೂತ ಅನ್ನೋಳು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯಃ. ಅನಂತ ಜೀವರಾಶಿಗಳ ಊಟ ಮಾಡಿದ ಅನ್ನವನ್ನ ಜಾತರಾಗ್ನಿಯಲ್ಲಿ ಇದ್ದು ಪಚನ ಮಾಡಿ ಅವರೆಲ್ಲರ ಅನ್ನ ಜೀರ್ಣ ಮಾಡುವ ವೈಶ್ವಾನರ ಇವನು. ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಕೇರಳಕ್ಕೆ ಬಂದಾಗ ಭಿಕ್ಷೆಯಾದ ಮೇಲೆ, ಸಂಪೂರ್ಣ ಹೊಟ್ಟೆ ತುಂಬ ಭಿಕ್ಷೆಯಾದ ಮೇಲೆ ಕೇರಳದ 200 ಬಾಳೆಹಣ್ಣು 30 ಕೊಡ ಹಾಲು ಕುಡಿಬೇಕಂತ ಆಚಾರ್ಯರಿಗೆ. ಅಷ್ಟೆಲ್ಲ ಕುಡಿದ್ರು ಆಚಾರ್ಯರಿಗೆ ಏನಾಗಲಿಲ್ಲ. ಅಂಗುಷ್ಟ ಮಾತ್ರ ಜಠರೇ ಪ್ರತಿಷ್ಠಿತಂ ಅಂತಾರೆ. ಆಚಾರ್ಯರ ಹೊಟ್ಟೆಯಲ್ಲಿ ಅಂಗುಷ್ಟ ಪರಿಮಾಣದಷ್ಟು ಅಗ್ನಿ ಇರಬೇಕಾದರೆ ಅವರಿಗೂ ತಂದೆ ನಮ್ಮ ಸ್ವಾಮಿ ಏನಾಗಬೇಕು ಅವನಿಗೆ. ಇನ್ನೊಬ್ಬ ಗೋಪಿಕಾ ಬಂದಂತೆ ನಿಮ್ಮ ಕೃಷ್ಣನ ಮನೆಗೆ ಬಂದಿದ್ದ. ಏನ್ ಮಾಡ್ದ? ಬಿಸಿ ಬಿಸಿ ಬಿಸಿಯಾದ ಹಾಲು ಒಲೆ ಮೇಲಿದೆ. ಬಂದವನೇ ಬಂದ, ನನಗೆ ಹಾಲು ಬೇಕು ಕುಡಿಲಿಕ್ಕಂದ. ಕೃಷ್ಣ ಬಿಸಿ ಇದೆ, ಸ್ವಲ್ಪ ಸಣ್ಣ ಪಾತ್ರೆಗೆ ಹಾಕೊಂಡು ಆರಿಸಿಕೊಡ್ತೇನೆ ಅಂತ ಕೇಳಿಲ್ಲ. ಮರಳುವ ಪ್ರಚಂಡವಾಗಿ ಮರಳುತ್ತಿದೆ. ಅಷ್ಟು ಕುದಿಯುವಂತಹ ಪಾತ್ರೆಯನ್ನು ಎತ್ತಿ ಕುಡಿದು ಬಿಟ್ಟಮ್ಮ ನಿಮ್ಮ ಮಗ. ನಾಳೆಗೆ ಸುಡಲ್ವಾ ನಿನ್ನ ಮಗನಿಗೆ? ಕೆಲವರಿಗೆ ಬಿಸಿ ಕುಡಿಯೋ ರೂಢಿ ಇರುತ್ತೆ. ಅಕಸ್ಮಾತ್ ಆಗಿ ಕಾಫಿನೋ ಟೀನೋ ಆರದು ಹೋದ್ರೆ ಮತ್ತೆ ಬಿಸಿ ಮಾಡಿ ಕಳಿಸ್ತಾರೆ. ಅದು ಬಿಸಿನೇ ಇರಬೇಕು. ಆದರೆ ಬಿಸಿ ಕುಡಿದ್ರು ಎಷ್ಟು ಬಿಸಿ ಕುಡಿತಾರೆ, ಮರಳುವಂಥದ್ದು ಕುಡಿಲಿಕ್ಕೆ ಆಗತ್ತಾ?
ಒಲೆ ಮೇಲೆ ಕುದಿತಾ ಇದೆ, ಮರಳುತ್ತಾ ಇದೆ. ಅಂತಹ ಹಾಲನ್ನು ಕಟ್ಟ ಕುಡಿದು ಬಿಟ್ಟಮ್ಮ. ನೋಡು ನಿಮ್ಮ ಮಗ ನಾಲಿಗೆ ಸುಟ್ಟಿದೇನು ಅಂತ ಒಬ್ಬ ಗೋಪಿಕಾ ಬಂದಂದ್ರೆ ಯಶೋದೆ ಅಂತಾಳೆ, ನಾಲಿಗೆ ಅವನಿಗೆ ಯಾಕೆ ಸುಡಬೇಕು? ಅಗ್ನಿ ಕೃಷ್ಣ ಯಾವ ಪಾತ್ರೆಯಲ್ಲಿ ಬಿಸಿ ಬಿಸಿ ಹಾಲಿನ ಕಾಯ್ದಿತ್ತಲ್ಲ ಅಗ್ನಿ, ಅವನ ಮನೆಗೆ ಅವನು ಹೋದ. ಅಗ್ನಿ ಹುಟ್ಟಿದ್ದೆಲ್ಲಿಂದ? ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಅಗ್ನಿ ಹುಟ್ಟಿದ್ದೆ ಇವರ ಮುಖದಿಂದ. ದೇವರ ಮುಖದಿಂದ ಹುಟ್ಟಿದ ಅಗ್ನಿ ಮತ್ತೆ ತನ್ನ ಮನೆಗೆ ತಾನು ಎಲ್ಲಿಂದ ಹುಟ್ಟಿದ್ದಾನೆ ಅಲ್ಲೇ ಪ್ರವೇಶ ಮಾಡಿದೆ ಹೊರತು ಇವನಿಗೆ ಏನಾಗಲಿಲ್ಲ ಅಂತಾರೆ. ಮಂತ್ರಾಲಯ ಪ್ರಭುಗಳು ಒಂದು ಊರಿಗೆ ಬಂದಿದ್ದರಂತೆ ರಾಯರು. ಆ ಊರಲ್ಲಿ ಮಳೆ ಇರಲಿಲ್ಲ. ಒಬ್ಬ ನವಾಬ ಬಂದಂತಾನೆ, ಸ್ವಾಮಿ ಮಳೆ ಬರ್ತಿಲ್ಲ, ಏನ್ ಮಾಡೋದು? ನಾನೊಂದು ಹೋಮ ಮಾಡ್ತೇನೆ ಎಂದು ರಾಯರು ಶಿಷ್ಯರಿಂದ ಒಂದು ಹೋಮ ಮಾಡಿಸಿದ್ರು. ಪೂರ್ಣಾಹುತಿ ಆಗೋದಕ್ಕೆ ದಪ 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 ಮಳೆಯಾಗಿ ಆ ನವಾಬ ಒಂದು ನವರತ್ನದ ಹಾರ ಕೊಟ್ಟ ರಾಯರಿಗೆ, ನಮ್ಮ ಊರಿಗೆ ಮಳೆ ತರಿಸಿದ್ದೀರಿ ಅಂತ. ಪೂರ್ಣಾಹುತಿ ಹಾಕುವಾಗ ಅಗ್ನಿಯಲ್ಲಿ ಹಾಕಿಬಿಟ್ರದನ್ನ. ಅಲ್ಲ ಸ್ವಾಮಿ, ನವರತ್ನದ ಮಾಲೆಯನ್ನು ನೀವಿಟ್ಕೋಬೇಕು ಅಥವಾ ದೇವರಿಗೆ ಹಾಕಬೇಕು, ಕುಂಡದಲ್ಲಿ ಹಾಕಿಬಿಟ್ರಲ್ಲ, ಒಳ್ಳೆ ಒಳ್ಳೆ ಬೆಲೆ ಬಾಳುವ ನವರತ್ನ ಮಾಲೆ ಹಾಕಿರಿ ಎಂದಾಗ ಮತ್ತೆ ಅಗ್ನಿ ಕುಂಡದಲ್ಲಿ ಕೈ ಹಾಕಿ ಹೊರತಲ್ಲ. ಎಳ್ಳಷ್ಟು ಬೆಂಕಿ ರಾಯರ ಕೈಗೆ ಹತ್ತಲಿಲ್ಲ ಅಂತಾರೆ. ಇಂತಹ ಅಗ್ನಿಸ್ತಂಭನ ವಿದ್ಯೆ ಇರುವಂತಹ ಜ್ಞಾನಿಗಳಿಗೇನೆ ಅಗ್ನಿ ಏನ್ ಮಾಡಲ್ಲ. ಇನ್ನ ಅಗ್ನಿರವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ದೇವತೆಗಳಲ್ಲಿ ಸಣ್ಣವನ ಅಗ್ನಿ, ಪರಮಾತ್ಮನಿಗೆ ಏನ್ ಮಾಡಬೇಕಾಗಿದೆ? ಹೀಗೆ ಒಬ್ಬೊಬ್ಬ ಗೋಪಿಕಾಸ್ತ್ರೀಯರು ಬಂದು ಕೃಷ್ಣನ ಬಗ್ಗೆ ಒಂದೊಂದು ಚಾಡಿಗಳನ್ನ ಹೇಳಿದರೆ ಆ ಚಾಡಿಯೊಳಗೂ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಿದ್ದಂತೆ ಯಶೋದೆ. ಜಗತ್ತಿನಲ್ಲಿ ಇವರಂತಹ ಮಗ ಇನ್ನೊಬ್ಬರಿಲ್ಲ. ಇಡೀ ಬ್ರಹ್ಮಾಂಡವನ್ನ ಉದರದಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿ ಇವತ್ತು ನಿಮ್ಮ ಮನೆಗಳಲ್ಲಿ ಬಂದು ಹಾಲು ಮೊಸರು ಬೆಣ್ಣೆಯನ್ನು ಕುಡಿ ತಿಂತಾ ಇದ್ದಾನೆ. ಕೊನೆಗೆ ಎಲ್ಲರೂ ಬಂದು ಹೇಳೋದನ್ನ ಕೇಳಿ ಕೇಳಿ ಬಹಳ ಸಾಕಾಯ್ತವಳಿಗೆ. ಪ್ರತಿನಿತ್ಯ ಗೋಪಿಕಾಸ್ತ್ರೀಯರು ಬಂದು ಹೇಳೋದನ್ನ ಕೇಳಿ ಈ ಆಕಳಗಳು ಹುಲ್ಲು ತಿಂತವಲ್ಲ, ದಂಟು ಅಂತ ನೋಡೋದು, ಹಸಿ ದಂಟು ಕೈಯಲ್ಲಿ ತಗೊಂಡಿದ್ದಾಳೆ. ಇವತ್ತು ನಿನ್ನನ್ನು ಹೊಡಿತೇನೆ ಅಂತ ಬೆನ್ನತ್ತಿದ್ದಾಳೆ. ಯಾಕೆ ಇನ್ನೊಬ್ಬರ ಮನೆಗೆ ಹೋಗ್ತಿ? ಇಲ್ಲಿರುವ ಹಾಲು ಮೊಸರು ಬೆಣ್ಣೆಯನ್ನ ತಿನ್ನು, ಅವರೆಲ್ಲರೂ ಬಂದು ಚಾಡಿ ಹೇಳುವಂಗೆ ಯಾಕೆ ಮಾಡ್ಕೊಳ್ತೀನಿ? ಹೊಡಿಬೇಕು ಅಂತ ಹೊರಟಿದ್ದಾಳೆ. ಮುಂದೆ ಮುಂದೆ ಕೃಷ್ಣ ಹೊರಟಿದ್ದಾನೆ, ಹಿಂದೆ ಹೊರಟಿದ್ದಾಳೆ. ಆ ಗೋಕುಲದ ಮಣ್ಣಿನಲ್ಲಿ ತಾಯಿಯನ್ನ ಸುತ್ತಾಡಿಸಿದ. 4-5 ರೌಂಡ್ ಹೊಡೆಸಿದ್ದಾನೆ. ಕೊನೆ ಯಶೋದೆ ಅಂತಾಳೆ, ಇನ್ನು ಮೇಲೆ ಓಡ್ಲಿಕ್ಕೆ ಆಗಲ್ಲ ನನಗೆ ಅಂತ ಕ್ಷಣ ತಾನೇ ಬಂದ. ತಗೋ ಅಮ್ಮ ಕಟ್ಟು ಅಂತ ಕೈ ಕೊಟ್ಟ ಅಂತೆ. ಅಲ್ಲ, ಕಟ್ಟಿಸ್ಕೊಳ್ಳದೆ ಇದ್ರೆ ಓಡಾಡಿಸಿದ ಯಾಕೆ? ವಾದಿರಾಜರಂತಾರೆ, ತನ್ನ ತಾಯಿಯಾದ ಯಶೋದೆಗೆ ರಾಶಿ ರಾಶಿ ಪುಣ್ಯ ಕೊಡಬೇಕಾಗಿತ್ತು. ಅವಳಿಗೆ ಪುಣ್ಯ ಕೊಡೋದಕ್ಕಾಗಿ ಓಡಾಡಿಸಿದ. ಅಂದ್ರೆ ಮಕ್ಕಳು ಓಡಾಡಿಸಿ ತಾಯಿಗೆ ಶ್ರಮ ಕೊಟ್ರೆ ಪುಣ್ಯ ಬರತ್ತಾ? ಮನೆಯ ಅಂಗಳ ತುಂಬ ಯಶೋದೆಯನ್ನ ಓಡಾಡಿಸಿ ಕೊನೆಗೆ ಸಿಕ್ಕ ಕೃಷ್ಣ ಸಿಗೋದೇ ನಿಶ್ಚಿತ ಇದ್ರೆ ಮೊದಲೇ ಸಿಗ್ಬೇಕಾಗಿತ್ತಲ್ಲ. ಅಂದ್ರೆ ವಾದಿರಾಜರಂದ್ರೆ ನೋಡಿ, ಯಾವಾಗ ಕೃಷ್ಣ ಆ ಬೆಣ್ಣೆಯನ್ನ ಕದ್ದದ್ದಕ್ಕೆ ಓಡುತ್ತಿದ್ದಲ್ಲ, ಕೃಷ್ಣ ಓಡಬೇಕಾದ್ರೆ ಅವನ ಹೆಜ್ಜೆಗಳೆಲ್ಲ ಆ ಮಣ್ಣಿನಲ್ಲಿ ಬೀಳಬೇಕು. ಏನಿವೆ ಪರಮಾತ್ಮನ ಹೆಜ್ಜೆಯೊಳಗೆ? ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ್, ಶಂಖಚಕ್ರ ಗದಾಪದ್ಮದ ಹೆಜ್ಜೆ. ಈ ಯಶೋದೆ ತಲೆ ತುಂಬ ಹೂ ಹಾಕೊಂಡಿದ್ದಾಳೆ. ಆ ಹೂವಿನ ದಾರ ಬಿಚ್ಚಿದೆ. ಇವನು ಓಡುತ್ತಿದ್ರೆ ಒಂದೊಂದು ಹೆಜ್ಜೆಗಳ ಮೇಲೆ ಇವಳ ತಲೆಯಿಂದ ಒಂದೊಂದು ಹೂಗಳ ಬಿಡುತ್ತಿದ್ದಂತೆ. ಅಷ್ಟು ಪಾದ ಪೂಜೆ ಮಾಡಿದ ಪುಣ್ಯವನ್ನ ತಾಯಿಗೆ ಕೊಡ್ತಾನೆ. ಆಮೇಲೆ ಸಿಕ್ಕ ಕೈಗೆ ಯಾವುದೋ ತಾಮ್ರದ್ದು ಹಿತಾಳಿ ವಿಷ್ಣು ಪಾದ ಅಲ್ಲ, ಅದು ಸಾಕ್ಷಾತ್ ಕೃಷ್ಣ ಮುಂದೆ ಪಾದ ಇಡ್ತಾ ಹೋದರೆ ಇವಳ ಹೆರಳಲ್ಲಿರುವಂತಹ ಹೂಗಳೆಲ್ಲ ಬೆಳೀತಾ ಹೋಗ್ತಿದ್ದಂತೆ. ಇಡೀ ಗೋಕುಲ ತುಂಬ ತನ್ನ ಎಲ್ಲ ಹೂಗಳ ಬಿಟ್ಟು ಅಷ್ಟು ವಿಷ್ಣು ಪಾದ ಪೂಜೆ ಮಾಡಿದ್ದು. ಅನಂತರ ಪರಮಾತ್ಮ ಅವಳ ಕೈಗೆ ಸಿಕ್ಕ. ದೇವರ ಸಿಗಬೇಕಾದರೆ ಪೂಜೆ ಮಾಡಿ, ಆರಾಧನೆ ಮಾಡಿ, ಜಪ ಮಾಡಿ ಸಿಗುತ್ತಾನೆ. ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ, ಪರಮಾತ್ಮ ತಾನೇ ಒಂದು ಕಟ್ಟಿ ಅಂದ. ಆಗ ಯಶೋದೆ ಒಂದು ಹಗ್ಗವನ್ನು ತಂದಿದ್ದಾಳೆ, ಕಟ್ಟುತ್ತಾಳೆ. ಚೆನ್ನಾಗಿ ಕೃಷ್ಣನನ್ನ ಒರಳಿಗೆ, ಈ ರುದ್ರದೇವರ ಕೈಯಲ್ಲಿ ಡಮರು ಇರುತ್ತಲ್ಲ, 2 ಭಾಗದಲ್ಲಿ ಅಗಲಾಗಿರುತ್ತೆ, ಮಧ್ಯದಲ್ಲಿ ಸೊಂಟ ಭಾಗ ತೆಳ್ಳಗಿರುತ್ತೆ. ಅಂತಹ ಡಮರುವಿನ ಆಕಾರದಲ್ಲಿ ಮರಳು ಹಿಂದೆಲ್ಲ. ಆ ಯಶೋದೆ ಒಂದು ದೊಡ್ಡದಾದ ಒರಳಿಗೆ ಇವನನ್ನ ಕಟ್ಟಬೇಕು. ಯಾರ ಮನೆಗೂ ಇವನು ನವನೀತ ಚೂರಕ್ಕೆ ಹೋಗಬಾರದು, ಕಟ್ಟಬೇಕು ಅಂತ ಹಗ್ಗ ತಂದಿದ್ದಾಳೆ. ಹಗ್ಗವನ್ನು ಸುತ್ತಿ ಗಂಟು ಹಾಕಬೇಕು ಅಂದ್ರೆ ದ್ವೆಂಗುರೂನಂ, 2 ಗಂಟು ಕಡಿಮೆ ಬೀಳ್ತಾ ಇದೆ. ತನ್ನನ್ನ ಕಟ್ಟೋದಕ್ಕೆ 2 ಗಂಟು ಕಡಿಮೆ ಬೀಳ್ತಾ ಇದೆ. ಕ್ಷಣ ಮಾತ್ರದಲ್ಲಿ ಒಳಗೆ ಹೋಗಿ ಇನ್ನೊಂದು ತನ್ನಂತೆ ಯದಾಸಿ ತದಪಿ ನ್ಯೂನಂ ತೇನಾನ್ಯದಪಿ ಸಂದದೆ.
ಒಂದು ಹಗ್ಗ ತಂದಾಳೆ, ಗಂಟು ಹಾಕಬೇಕು, ಎರಡು ಪಟ್ಟು ಕಡೆ ಬಿದ್ದಿದೆ. ಮತ್ತೊಂದು ಹಗ್ಗ ತಂದು ಜೋಡಿಸ್ತಾಳೆ, ಮತ್ತೆ ಕಟ್ಟಬೇಕು, ಗಂಟು ಹಾಕಬೇಕು ಅಂದ್ರೆ ಮತ್ತೆ ಎರಡು ಪಟ್ಟು ಕಡೆ ಬಿದ್ದಿದೆ. ಗೋಕುಲದಲ್ಲಿದ್ದ ಎಲ್ಲ ಹಗ್ಗಗಳನ್ನ ಯಶೋದೆ ತಂದಾಳೆ, ಕೃಷ್ಣನಿಗೆ ಕಟ್ಟಬೇಕು ಅಂದಾಗೆಲ್ಲ ಎರಡೆರಡು ಬಟ್ಟೆ ಕಡಿಮೆ ಬಿಡಬೇಕು. ಏನದು ಎರಡು ಪಟ್ಟು ಅಂದ್ರೆ ದೇವರಂತಾನೆ ನನ್ನನ್ನ ಕಟ್ಟೋದಕ್ಕೆ ಮೂರು ಬೇಕು: ಜ್ಞಾನ, ಭಕ್ತಿ, ವೈರಾಗ್ಯ. ಅದರಲ್ಲಿ ಒಂದಿದೆ ನಿನಗೆ ಭಕ್ತಿ, ಜ್ಞಾನ, ವೈರಾಗ್ಯ ಎರಡು ಕಡಿಮೆ ಇದೆ ಅಂತ ಸೂಚನೆ ಮಾಡೋದಕ್ಕೆ ಎರಡೇ ಪಟ್ಟು ಕಡಿಮೆ ಬಿಡ್ತಿತ್ತಂತೆ. ನಾನು ಯಾರು ಅಂತ ಜ್ಞಾನ ಇನ್ನೂ ನಿನಗಿಲ್ಲ, ಹಾಗೆ ನನ್ನನ್ನ ಪಡೆಯುವುದಕ್ಕೆ ಬೇಕಾದ ವೈರಾಗ್ಯ ಇನ್ನೂ ಬಂದಿಲ್ಲ. ಜ್ಞಾನ, ವೈರಾಗ್ಯ ಎರಡು ಕಡಿಮೆ ಇದೆ ಅಂತ ಸೂಚನೆ ಮಾಡುವುದಕ್ಕೆ ಎರಡು ಪಟ್ಟು ಮಾತ್ರ ಕಡಿಮೆ. ಎಷ್ಟು ಹಕ್ಕುಗಳನ್ನು ತರ್ತಾಳೆ. ಕೊನೆಗೆ ತಾಯಿಯ ಪರಿಶ್ರಮ ನೋಡಿದ, ಸರಿ ಅಮ್ಮ ಕಟ್ಟು ಅಂತ ತಾನೇ ಹೊಟ್ಟೆ ಒಳಗೆ ತಗೊಂಡ ಗಂಟು ಹಾಕಿ ಬಿಟ್ಲಂತೆ. ಯಾವಾಗ ಕೃಷ್ಣನನ್ನ ಒರಳಿಗೆ ಕಟ್ಟುತ್ತಾಳೆ ಅವತ್ತವನು ದಾಮೋದರನಾದ. ಉದರ ಅಂದ್ರೆ ಹೊಟ್ಟೆ, ದಾಮ ಅಂದ್ರೆ ಹಗ್ಗ. ಇದೇ ದಾಮೋದರನಿಗೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಕೊಟ್ಟು ಮದುವೆ ಮಾಡ್ತೀವಿ ನಾವೆಲ್ಲ. ತುಳಸಿ ಅಂದ್ರೆ ಜಾಂಬವತಿ ಅವತಾರ. ಜಾಂಬವಂತರ ಮಗಳು ಜಾಂಬವತಿ ಮತ್ತೆ ಭೂಮಿಯಲ್ಲಿ ತುಳಸಿಯಾಗಿ ಅವತಾರ ಮಾಡಿ ಕಾರ್ತಿಕ ದ್ವಾದಶಿ, ಉತ್ಥಾನ ದ್ವಾದಶಿ, ಪರಮಾತ್ಮ ಯೋಗ ನಿದ್ರೆಯಿಂದ ಎದ್ದ ದಿನ ಅವತ್ತವನ ಮದುವೆ. ಪ್ರತಿ ವರ್ಷ ನೋಡಿ ತುಳಸಿ ಮದುವೆಯನ್ನ ಪಾಪ ನಾವೇನ್ ಮಾಡ್ತೀವಿ, ತುಳಸಿ ಮದುವೆ ದಿನ ತುಳಸಿ ಗಿಡ ತರೋದಕ್ಕೆ ಹೋಗಿರ್ತೀವಿ. ವಾಸ್ತವಿಕವಾಗಿ ಆಷಾಢ ಮಾಸ ಏಕಾದಶಿ ಕೃಷ್ಣ ಮಲಗುತ್ತಾನೆ ನೋಡಿ ಯೋಗ ನಿದ್ದೆಯಲ್ಲಿ, ಅವತ್ತಿನ ದಿನವೇ ಮಣ್ಣಿನಲ್ಲಿ ಬೀಜ ಹಾಕ್ಬೇಕಂತೆ. ತುಳಸಿ ಬೀಜವನ್ನ ಹಾಕಿ ಗೊಬ್ಬರವನ್ನ ಹಾಕಿ ಆಷಾಢ, ಶ್ರಾವಣ, ಭಾದ್ರಪದ 3 ತಿಂಗಳು ಆ ಗಿಡ ನಾವು ಮನೆಯಲ್ಲಿ ಬೆಳೆಸಿರ್ಬೇಕು. ಕಾರ್ತಿಕದಲ್ಲಿ ಆ ತುಳಸಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು. ಯಾಕೋ ಮಗಳ ಮದುವೆ ಮಾಡಲ್ಲ, ನಾವು ಬೆಳೆಸಿದ ಮಗಳ ಮದುವೆ ಮಾಡಬೇಕು ತಾನೆ. ಮತ್ತು ಕೃಷ್ಣನ ತುಳಸಿಯನ್ನ ನಮ್ಮ ಮಗಳು ಅಂತ ನೀವು ಕೃಷ್ಣನಿಗೆ ಕೊಡಬೇಕಾದರೆ ಯಾರೋ ಬೆಳೆಸಿದ್ದು, ಯಾರೋ ನೀರು ಹಾಕಿದ್ದನ್ನು ಅವತ್ತಿನ ದಿನ ತಂದು ನಾವು ದಾನ ಮಾಡಿದ್ರಲ್ಲ. ಅನಿವಾರ್ಯವಾಗಿ ಪಾಪ ಕೆಲವು ಮನೆಯಲ್ಲಿ ಜಾಗ ಇರಲ್ಲ, ಇದ್ರೂ ಗಿಡಗಳ ಬರೋದಿಲ್ಲ, ಎಲ್ಲೋ ಇಡಬೇಕು, ಬಿಸಿಲು ಬರೋದಿಲ್ಲ ಅನ್ನೋದಕ್ಕೆ ಅವತ್ತು ನಾವು ವ್ಯಕ್ತಿ ವಾಸ್ತವಿಕ ಪದ್ಧತಿ ನಾವೇ ಬೀಜ ಹಾಕಿ ಗಿಡಗಳನ್ನು ಬೆಳೆಸಿ ಆ ತುಳಸಿಯನ್ನು ದಾಮೋದರನಿಗೆ ಕೊಡೋದು. ಹಗ್ಗ ಕಟ್ಕೊಂಡಿದ್ದಾನೆ ಹೊಟ್ಟೆಗೆ, ಅಷ್ಟು ಚೆನ್ನಾಗಿ ಒರಳಿಗೆ ಕಟ್ಟಿ ಯಶೋದೆ ಒಳಗೆ ಹೋಗಿದ್ದಾಳೆ. ವಾದಿರಾಜರಂತಾರೆ, ಇಡೀ ಪ್ರಪಂಚದಲ್ಲಿರುವ ಅನಂತ ಜೀವರಾಶಿಗಳು ಕಟ್ಟಿಕೊಂಡ ಆ ಸಂಸಾರದ ಬಂಧವನ್ನೇ ಕಳೆಯುವ ದೇವರಿವ. ನಾವೆಲ್ಲ ಒಂದು ಹಗ್ಗದಿಂದ ಕಟ್ಕೊಂಡು ಬಿದ್ದಿದ್ದೇವೆ ಸಂಸಾರದ ಬಂಧ, ಅದನ್ನೇ ಬಿಚ್ಚುತ್ತಾರೆ. ಇವನ್ ಯಾಕೆ ಕಟ್ಟಿಸ್ಕೊಂಡ? ಯಶೋದೆ ಕಟ್ಟಿಸ್ಕೊಳ್ಳುವಾಗ ನನಗೆ ಬೇಡ ಅನುಭವದಾಗಿತ್ತಲ್ಲ ಅಂದ್ರೆ ಬೇಕಂತೆ ಕಟ್ಟಿಸ್ಕೊಂಡ ಅಂತೆ. ಕೃಷ್ಣ ಪರಮಾತ್ಮ ಏನೇ ಮಾಡಬೇಕಾದ್ರೂ ವಿಚಾರ ಮಾಡಿ ಮಾಡ್ತಾನೆ. ಯಾಕೆ ಒರಳಿಗೆ ಕಟ್ಟಿಕೊಂಡ ಅಂದ್ರೆ ತಾಯಿ ಒರಳಿಗೆ ಕಟ್ಟಿ ಗಂಟು ಹಾಕಿ ಒಳಗೆ ಹೋದ್ಮೇಲೆ ಅದನ್ನ ಎಳಿತಾ ತಗೊಂಡು ಬಂದ ಅಂತೆ. ಅರಮನೆಯಲ್ಲಿದ್ದ ಒರಳನ್ನ ಎಳಿತಾ ಎಳಿತಾ ತನ್ನ ಮನೆಯ ಅಂಗಳಕ್ಕೆ ತರ್ತಾನೆ. ಮನೆಯ ಅಂಗಳದಲ್ಲಿ ಎರಡು ದೊಡ್ಡ ಗಿಡಗಳು, ಅರ್ಜುನ ವೃಕ್ಷಗಳು, ಎತ್ತರದ 2 ಗಿಡಗಳು. ಆ 2 ಗಿಡಗಳ ಮಧ್ಯದಲ್ಲಿ ಒರಳನ್ನ ಇಟ್ಟು ತಾನು ಗಿಡದ ಆಚೆಗೆ ಬಂದು ಜೋರಾಗಿ ಝಾಡಿಸಿದ. 2 ಮರಗಳು ಕಿತ್ತಿ ಬಿದ್ದಿವೆ. ಆ ಮರಗಳು ಬಿದ್ದಾಕ್ಷಣ 2 ದೇವತೆಗಳು ಅಲ್ಲಿಂದ ಮೇಲೆ ಬರ್ತಾರೆ. ನಲಕೂಬರ, ಮಣಿಗ್ರೀವ, ಇವರಿಬ್ಬರು ಕುಬೇರನ ಸೇವಕರು, ಕುಬೇರನ ಅನುಚರರು. ನಾರದರ ಶಾಪದಿಂದ ಇವರಿಗೆ ವೃಕ್ಷ ಗಿಡದ ಜನ್ಮ ಬಂದಿತ್ತು. ಕೃಷ್ಣನ ಮನೆಯ ಅಂಗಳದಲ್ಲಿ ಇವರಿಬ್ಬರು ಗಿಡಗಳಾಗಿದ್ದರು. ಇವರಿಬ್ಬರನ್ನ ಶಾಪದಿಂದ ಬಿಡುಗಡೆ ಮಾಡಬೇಕು ಅಂತ ಪರಮಾತ್ಮ ಸೊಂಟಕ್ಕೆ ವರಳನ್ನ ಕಟ್ಟಿ ತಗೊಂಡು ಬರ್ತಾನೆ. ಪರೀಕ್ಷಿತರಂತಾರೆ, ಯಾಕೆ ಇವರಿಗೆ ಶಾಪ ಆಗಿತ್ತು ಸ್ವಾಮಿ? ಇವರೇನ್ ತಪ್ಪು ಮಾಡಿದ್ರು? ಸರಿ, ಶಾಪ ಕೊಟ್ಟರು, ಇನ್ನೇನೋ ಶಾಪ ಕೊಡಬೇಕಾಗಿತ್ತು, ಗಿಡಗಳಾಗಿ ಅಂತ ಯಾಕೆ ನಾರದರ ಶಾಪ ಕೊಟ್ಟಿದ್ರು? ಏನಾದರೂ ರಹಸ್ಯ ಇದೆಯಾ ಅಂದಾಗ ನಲಕೂಬರ ಮಣಿಗ್ರೀವರ ಕಥೆ ಹೇಳ್ತಾರೆ. ರುದ್ರಸ್ಯಾನುಚರವು ಭೂತ್ವ ಸುದೃಪ್ತವು ಧನದಾತ್ಮಜವು. ಕುಬೇರನ ಮಕ್ಕಳು ಅಂತಾರೆ ನಾರದರು. ಶುಕಾಚಾರ್ಯ ಅಂತಾರೆ ಧನದಾತ್ಮಜವು. ಧನದ ಅಂದ್ರೆ ಕುಬೇರ, ಅವನಿಬ್ಬರು ಮಕ್ಕಳು. ಒಬ್ಬವನ ಹೆಸರು ನಲಕೂಬರ, ಮಣಿಗ್ರೀವ. ಇವರು ಕೈಲಾಸಕ್ಕೆ ಬಂದಿದ್ದರಂತೆ. ಕೈಲಾಸದಲ್ಲಿ ಉಪವನ ಅಂತ ಒಂದು ಅರಣ್ಯ ಇದೆ. ಆ ಅರಣ್ಯದಲ್ಲಿ ಮಂದಾಕಿನಿ ಅಂತ ಒಂದು ನದಿ. ಆ ನದಿಗೆ ಸ್ನಾನಕ್ಕೆ ಬಂದಿದ್ದಾರೆ ಕುಬೇರನ 2 ಮಕ್ಕಳು ನಲಕೂಬರ, ಮಣಿಗ್ರೀವ. ನದಿ ಸ್ನಾನಕ್ಕೆ ನೋಡಿ, ನದಿಗಳಿಗೆಲ್ಲ ಸ್ನಾನಕ್ಕೆ ಹೋಗಬೇಕಾದ್ರೆ 2 ಬಟ್ಟೆ ಕಡ್ಡಾಯವಾಗಿ ಬೇಕು. ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಎಲ್ಲೂ ಮಾಡತಕ್ಕದ್ದಲ್ಲ.
ಮನೆಯಲ್ಲೇ ಮಾಡತಕ್ಕದ್ದಲ್ಲ, ಇನ್ನು ನದಿ ಕ್ಷೇತ್ರಗಳಲ್ಲಂತೂ ಸಂಕಲ್ಪಪೂರ್ವಕವಾಗಿ ಆ ಕೈಲಾಸ ಪರ್ವತದ ಉಪವನದಲ್ಲಿ ಸ್ನಾನ ಮಾಡುವಾಗ ಮೈ ಮೇಲೆ ವಸ್ತ್ರ ಇಲ್ಲದೆ ವಾರುಣಿಯನ್ನು ಮದ್ಯವನ್ನು ಪಾನ ಮಾಡಿದ್ದಾರೆ. ವಾರುಣಿ ಮದಿರಾಂ ಪಿತ್ವ ಮದ ಪೂರ್ಣಿತ ಲೋಚನವು, ಕಣ್ಣೆಲ್ಲ ಕೆಂಪಾಗಿದೆ, ಮದ್ಯಪಾನ ಮಾಡಿದ್ದಾರೆ. ತಲಪೂಬರ ಮಣಿಗ್ರೀವರು ತಮ್ಮ ತಮ್ಮ ಹೆಂಡತಿಯರ ಜೊತೆಗೆ ತಮ್ಮ ದಾಸಿಯರ ಜೊತೆಗೆ ನದಿಯಲ್ಲಿ ಒಬ್ಬರ ಮೇಲೊಬ್ಬರು ನೀರು ಎರಚುತ್ತಾ ಸ್ನಾನ ಮಾಡುತ್ತಿದ್ದಾರೆ. ಮೊದಲನೇದ್ದು ವಸ್ತ್ರ ಇಲ್ಲದೆ ಸ್ನಾನ ಮಾಡಿ ತಪ್ಪು, ಎರಡನೇದ್ದು ಮದ್ಯಪಾನ ಮಾಡಿ ಸ್ನಾನ ಮಾಡುತ್ತಿದ್ದಾರೆ, ಮೂರನೇದ್ದು ಸ್ನಾನ ಅಂತ ಅದಕ್ಕೆ ಅಂತ ನಿಯಮ ಇದೆ, ಯಾವುದನ್ನ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ತಮ್ಮ ಹೆಂಡತಿ ತಮ್ಮ ಸ್ತ್ರೀಯರ ಜೊತೆಗೆ ಆಟ ಆಡೋದು ನದಿ ಕ್ಷೇತ್ರಗಳಿಂದಲ್ಲ, ಅವರ ಜೊತೆಗೆ ಆಟ ಆಡ್ತಾ ಸರಿ ಇದೇನೋ ಮಾಡ್ಲಿ, ಇವರಿಷ್ಟು ಚೆನ್ನ ಮೈ ಮೇಲೆ ಬಟ್ಟೆ ಇಲ್ಲದೆ ನೀರು ಹೊಡಿತಾ ಸ್ನಾನ ಮಾಡುತ್ತಿದ್ರೆ ಅಕಸ್ಮಾತ್ ಆಗಿ ನಾರದರು ಬಂದಿದ್ದಾರೆ. ದೊಡ್ಡವರನ್ನ ನೋಡಿದಾಗ ಆದ್ರೂ ನಾಚಿಕೆ ಆಗೋದು ಬೇಡ. ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡ್ತಿದ್ದೇವೆ, ನಾರದರು ಬಂದಿದ್ದಾರೆ ಅಂತ ನಾಚಿಕೆ ಆಗ್ಲಿಲ್ಲ, ನೋಡ್ಲಿಲ್ಲ. ಅಪಶ್ಯನ್ ನಾರದವು ದೇವೌ ಕ್ಷೀಪಾಣವು ಸಮಬುದ್ಧ್ಯತೆ. ನೋಡಿದರು ನಾರದರಂತಾರೆ, ಪ್ರಪಂಚದೊಳಗೆ ಬಟ್ಟೆ ಹಾಕದೇ ಇರುವ ಜನ್ಮ ಅಂದ್ರೆ ಅದು ಗಿಡದ ಜನ್ಮ. ಅದಕ್ಕೆ ಯಾರು ಬಟ್ಟೆ ಹೊಲಸ ಹಾಕ್ತಾರೆ? ಪ್ಯಾಂಟು ಶರ್ಟು. ನೀವು ಮನುಷ್ಯರಾಗಿಯೂ ನಿಮಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಸೇರಲ್ಲ. ಅದು ಇಂತಹ ಪವಿತ್ರವಾದ ನದಿಗಳಲ್ಲಿ ವಸ್ತ್ರ ಇಲ್ಲದೆ ಸ್ನಾನ ಮಾಡುತ್ತಿದ್ದೀರಿ, ಹಾಗಾದ್ರೆ ವಸ್ತ್ರ ಹಾಕೊಳ್ಳೋ ಸೇರಲ್ಲ ಅಂದ್ರೆ ವಸ್ತ್ರ ಹಾಕೊಳ್ಳದೆ ಇರುವ ಜನ್ಮ ನಿಮಗೆ ಬರಲಿ ಅಂತ ನಾರದರು ನಲಪೂಬರ ಮಣಿಗ್ರೀವರಿಗೆ ಶಾಪ ಕೊಟ್ಟಾಕ್ಷರ ಕಾಲಿಗೆ ಬಿದ್ದರು. ಕ್ಷಮಾ ಮಾಡಿ ಸ್ವಾಮಿ, ಏನೋ ಮದ್ಯಪಾನ ಮಾಡಿದ ಮದದಲ್ಲಿ ನಮ್ಮಿಂದ ಅಪರಾಧ ನಡೆದಿದೆ, ನೀವು ಗಿಡಗಳಾಗಿ ಅಂದ್ರೆ ನಾವೆಲ್ಲೂ ಹೋಗಿ ಬಿದ್ರೆ ಏನ್ ಮಾಡೋದು? ನಿಮ್ಮ ಶಾಪ ಅಂತೂ ಏನು ಸುಳ್ಳಾಗಲ್ಲ. ನಿಮ್ಮ ಶಾಪದಿಂದ ನಾವು ಪ್ರಚಂಡವಾದ ಘೋರವಾದ ನಿರ್ಜರವಾದ ಅರಣ್ಯದಲ್ಲಿ ಏನಾದ್ರೂ ನಾವು ಹೋಗಿ ಬಿದ್ರೆ ಏನ್ ಮಾಡೋದು? ದಯಮಾಡಿ ಶಾಪ ಕೊಟ್ಟಿದ್ದೀರಿ, ಗಿಡಗಳಾಗಿ ಅಂತ ಶಾಪ ಕೊಟ್ಟಿದ್ದೀರಿ, ಗಿಡಗಳಾಗಿ ಇನ್ನೆಲ್ಲೋ ಬೀಳದೆ ಇದ್ದ ಹಾಗೆ ಅನುಗ್ರಹ ಮಾಡಿ ಅಂತ ಬೇಡಿಕೊಂಡ್ರಂತೆ. ನಾರದರಂತಾರೆ, ನೋಡು ನನ್ನ ಶಾಪಂತೂ ಸುಳ್ಳಾಗೋದಿಲ್ಲ, ಗಿಡಗಳಾಗೋದಂತೂ ನಿಶ್ಚಿತ, ಆದರೆ ನೀವಿಬ್ಬರು ಗಿಡಗಳಾಗಿ ಕೃಷ್ಣನ ಮನೆಯ ಅಂಗಳದಲ್ಲಿ ಗಿಡಗಳಾಗಿ ಬಿಡುತ್ತೇವೆ. ಶ್ರೀಕೃಷ್ಣ ಪರಮಾತ್ಮ ಸೊಂಟಕ್ಕೆ ವರ್ಣನ ಕಟ್ಟಿ ನಿಮ್ಮ ಉದ್ಧಾರ ಮಾಡುತ್ತಾನೆ ಅಂತ ಶಾಪ ಕೊಡುವಾಗಲೇ ನಾರದರು ಅವರಿಗೆ ವರ ಕೊಟ್ಟದ್ದರಿಂದ ನಾರದರ ಮಾತು ಸತ್ಯ ಮಾಡುವುದಕ್ಕೆ ಸೊಂಟಕ್ಕೆ ವರ್ಣನ ಕಟ್ಟಿ ಅಲ್ಲಿಗೆ ಬರ್ತಾನೆ. ಎರಡೂ ಗಿಡಗಳನ್ನು ಬೀಳಿಸಿದ, ಜೋರಾಗಿ ಬಿದ್ದಿವೆ. ಇಬ್ಬರು ನಲಪೂಬರ ಮಣಿಗ್ರೀವರು ಮೇಲೆ ಬಂದಿದ್ದಾರೆ. ಇಬ್ಬರೂ ಕೂಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯಃ ಪುರುಷ ಪರಃ ವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಹ್ಮಣ ವಿದುಃ. ನಲಪೂಬರ ಮಣಿಗ್ರೀವರು ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ಸಮಗ್ರವಾದ ಜಗತ್ತಿಗೆ ನೀನೇ ಆಧಾರ, ನೀನೇ ರಕ್ಷಕ. ಯಾರಿಗೆ ಈ ಭಾಗ್ಯ ಸಿಗತ್ತೆ? ನಾವು ಮಾಡಿದ್ದು ನಿಜವಾಗಿ ಬಹಳ ದೊಡ್ಡ ಅಪರಾಧ. ನದಿಯಲ್ಲಿ ಸ್ನಾನ, ಬಟ್ಟೆ ಇಲ್ಲದೆ ಸ್ನಾನ, ಮದ್ಯಪಾನ ಮಾಡಿ ಸ್ನಾನ, ನಾರದಂತಹ ಜ್ಞಾನಿಗಳ ಬಂದಾಗಲೂ ನೋಡದೆ ಮಾಡಿ ಅಪಚಾರ. ಆದರೆ ನಮ್ಮ ಶಾಪಕ್ಕೆ ನೀನೇ ಬಂದು ಅನುಗ್ರಹವನ್ನು ಮಾಡಿದ್ದಿ. ಬಹಳ ಸುಂದರವಾಗಿ ಪರಮಾತ್ಮನನ್ನ ನಮ ಪರಮ ಕಲ್ಯಾಣ ನಮಸ್ತೆ ವಿಶ್ವವಂದನ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ. ಒಳ್ಳೆ 8 ಶ್ಲೋಕಗಳಿಂದ ಪ್ರಾರ್ಥನೆ ಮಾಡಿ ಒಂದು ವರ ಬೇಡ್ಕೊಳ್ತಾರೆ ನೋಡಿ, ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಪರಮಾತ್ಮನ ಹತ್ರ ನಿತ್ಯದಲ್ಲಿ ಪ್ರಾತಃ ಕಾಲವೋ ಮಧ್ಯಾಹ್ನವೋ ಸಾಯಂಕಾಲವೋ ಯಾವಾಗಲಾದರೂ ಒಂದು ಸಲ ಇದೊಂದು ಶ್ಲೋಕ ನಲಪೂಬರ ಮಣಿಗ್ರೀವರು ಕೃಷ್ಣನನ್ನ ಪ್ರಾರ್ಥನೆ ಮಾಡಿಕೊಂಡಂತ ಇದೊಂದು ಶ್ಲೋಕ ಪ್ರಾರ್ಥನೆ ಮಾಡಿದ್ರು ಸಾಕು. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರಪ್ರವರ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೆತ್ತು ಭವೇತ್ತನೂನಾಂ. ಏನ್ ಬೇಡ್ಕೊಳ್ತಾರೆ? ಸಾಕ್ಷಾತ್ ಸಂಸಾರದ ಬಂಧವನ್ನ ಕಳಚುವ ಕೃಷ್ಣ ಪರಮಾತ್ಮ ತಮ್ಮನ್ನ ಗಿಡದ ಮರದಿ ಜನ್ಮದಿಂದ ಬಿಡುಗಡೆ ಮಾಡಿದ್ದಾನೆ. ಆ ಇಬ್ಬರು ನಲಪೂಬರ ಮಣಿಗ್ರೀವರಂತಾರೆ, ಸ್ವಾಮಿ, ಇವತ್ತಿನಿಂದ ನಮ್ಮ ಮುಖ ನಿನ್ನ ಸ್ತೋತ್ರ ಮಾಡೋದಕ್ಕೆ ಉಪಯೋಗ ಆಗಲಿ, ನಮ್ಮ ನಾಲಿಗೆ ನಿನ್ನ ನಾಮಸ್ಮರಣೆ ಮಾಡೋದಕ್ಕೆ ಉಪಯೋಗ ಆಗಲಿ, ನಮ್ಮ ಕಿವಿಗಳು ನಿನ್ನ ಕಥಾಮೃತವನ್ನು ಶ್ರವಣ ಮಾಡೋದಕ್ಕೆ ಉಪಯೋಗ ಆಗಲಿ, ನಮ್ಮ ಕೈಗಳು ನಿನ್ನ ಅರ್ಚನೆ, ನಿನಗೆ ಅಭಿಷೇಕ, ನಿನಗೆ ನೈವೇದ್ಯ ಮಾಡೋದಕ್ಕೆ
ಕೈಗಳು ಉಪಯೋಗ ಆಗಲಿ, ನಮ್ಮ ಮನಸ್ಸು ನಿರಂತರ ನಿನ್ನ ಸ್ಮರಣೆಗೆ ಉಪಯೋಗ ಆಗಲಿ, ನಮ್ಮ ಪಾದಗಳು ನಿನ್ನ ಪ್ರದಕ್ಷಿಣೆಗೆ, ತೀರ್ಥಯಾತ್ರೆಗೆ, ನಮ್ಮ ತಲೆ ನಿನ್ನ ಪಾದಗಳಿಗೆ ನಿರಂತರ ನಮಸ್ಕಾರ ಮಾಡೋದಕ್ಕೆ, ನಿರಂತರ ಸಜ್ಜನರನ್ನ ಜ್ಞಾನಿಗಳನ್ನ ನೋಡೋದಕ್ಕೆ ಕಣ್ಣುಗಳು, ಹೀಗೆ ನಮ್ಮ ಸಮಗ್ರ ಶರೀರ ನಿನ್ನ ಸೇವೆಗೆ ಉಪಯೋಗ ಆಗುವ ಹಾಗೆ ಮಾಡು. ಈ ಪ್ರಾರ್ಥನೆ ನಾವು ಮಾಡಬೇಕಾಗಿದೆ. ದೇವರೇ ಕೊಟ್ಟ ಶರೀರ ಅವನಿಗೆ ಬಳಸದೆ ನಮ್ಮ ವೈಯಕ್ತಿಕ ಭೋಗಕ್ಕಾಗಿ ಬಳಸಿದ್ರೆ ಬಹಳ ದೊಡ್ಡ ಕಳ್ಳ ಅಂತಾರೆ. 20, 30, 50, 100, 150 ರೂಪಾಯಿ ಒಂದು ಸಣ್ಣ ತಾಮ್ರ ವಾಟಕ ತಮ್ಮಿಗೆ ಒಬ್ಬರು ಆಚಾರ್ಯ ಕೊಡಬೇಕಾದ್ರೇನೆ ಅದನ್ನ ಒಳ್ಳೇದಕ್ಕೆ ಬಳಸಲಿ ಅಂತ ಅಪೇಕ್ಷೆ ಇಟ್ಟುಕೊಂಡು ಕೊಡ್ತೀವಿ. ಅದನ್ನ ಆಚಾರ ಕೆಟ್ಟದಕ್ಕೂ ಯಾವುದೋ ಕೆಲಸಕ್ಕೆ ಬಳಸಿದ್ರೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ. ವಿಚಾರ ಮಾಡಿ, ಬೆಲೆನೇ ಕಟ್ಟೋದಕ್ಕೆ ಸಾಧ್ಯವಿಲ್ಲ ದೇವರು ಕೊಟ್ಟ ದೊಡ್ಡ ಆಸ್ತಿ. ಹಾಗಾದ್ರೆ ದೇವರು ನಾನು ಕೊಟ್ಟದ್ದಕ್ಕೆ ಇದನ್ನು ಒಳ್ಳೆಯದಕ್ಕೆ ಬಳಸುವಂತ ದೇವರು ಅಪೇಕ್ಷೆ ಪಟ್ಟರೆ ತಪ್ಪೇನಿದೆ ಹೇಳಿ? ದೇವರು ಕೊಟ್ಟ ಕಣ್ಣು ಅವನ ರೂಪ ನೋಡೋದಕ್ಕೆ, ಕಿವಿಗಳು ಕಥೆ ಕೇಳೋದಕ್ಕೆ, ಕೈಗಳು ಪೂಜೆಗೆ, ಇಡೀ ಶರೀರ ಭಗವಂತರ ದೇವರ ಸೇವೆಗೆ ಅದನ್ನ ಕೊಡುವಂತ ಬಹಳ ಸುಂದರವಾಗಿ ನನಕೂಬರ ಮಣಿಗ್ರೀವರು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಅವರಿಬ್ಬರನ್ನ ಬಿಡುಗಡೆ ಮಾಡುವುದು ಮಾತಾಡ್ತಾರೆ. ಕೃಷ್ಣ ಜ್ಞಾತಮ್ಮಯ ಪುರೈವೇತ ದೋಷಿಣ ಕರುಣಾನ್ಮಯ. ನನಗೊತ್ತು ಅಂದ, ನೀವಿಬ್ಬರು ಮಾಡಿದ ಅಪರಾಧನೂ ಗೊತ್ತು, ನಿಮಗೆ ನಾರದರ ಶಾಪ ಕೊಟ್ಟದ್ದು ಗೊತ್ತು. ಆದರೆ ನಾರದರು ನನಗೆ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ನಿಮ್ಮನ್ನ ಈಗ ಶಾಪದಿಂದ ಬಿಡುಗಡೆಯನ್ನ ಮಾಡ್ತೇನೆ ಅಂತ ಭಗವಂತ ಅವರಿಬ್ಬರನ್ನ ಬಿಡುಗಡೆ ಮಾಡ್ತಾನೆ. ಆ ಒರಳಿನಿಂದ 2 ಗಿಡಗಳ ಜೋರಾಗಿ ಬಿದ್ದಿವೆ. ಆ ಬಿದ್ದ ಧ್ವನಿ ಕೇಳಿ ಎಲ್ಲರೂ ಓಡಿ ಬಂದಿದ್ದಾರೆ. ಎಲ್ಲ ಗೋಪಾಲಕರು, ನಂದ, ಯಶೋದೆ ಬಂದ ನೋಡ್ತಾಳೆ. ನಾನು ಒರಳಿಗೆ ಕಟ್ಟಿದ್ದು ಅಲ್ಲಿ ಅರಮನೆಯಲ್ಲಿ, ಆ ಒರಳು ಇಲ್ಲಿ ಬಂತು ಹೇಗೆ? ಮೊದಲು ಒಬ್ಬ ವ್ಯಕ್ತಿ ಎಳ್ಕೊಂಡು ಬರೋ ಹಾಗಿರ್ಲಿಲ್ಲ. ಅದು ಅತ್ಯಂತ ಪ್ರಚಂಡವಾದ 100 ಜನ ಎತ್ತಿದರೂ ಅಲ್ಲಾಡಿಸದೇ ಇರುವ ಕಲ್ಲಿನ ಒರಳು ಈ ಸಣ್ಣ ಮಗು ತಂದ ಹೇಗೆ ಹೊರಗೆ ಮೊದಲು? ನೋಡಿ, ಇಂಥ ಆಶ್ಚರ್ಯ ಕೆಲಸ ಎಲ್ಲ ಮಾಡಿ 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 ದೇವರು ನಾನು ತೋರಿಸ್ತಿದ್ದ. ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ, 3ನೇ ದಿವಸ ಪೂತನೆಯ ಸಂಹಾರ ಮಾಡಿ ತೋರಿಸಿದ, ಶಕಟಾಸುರ ತೃಣಾವರ್ತರ ಸಂಹಾರ ಮಾಡಿದ. ಇದನ್ನೆಲ್ಲ ಮಾಡಿ ನಾನು ಸಾಮಾನ್ಯ ಮನುಷ್ಯನಲ್ಲ ಅಂತ ತೋರಿಸ್ತಿದ್ದ. ಆದ್ರೆ ಆ ಜ್ಞಾನ ಬಹಳತ್ತು ಇರ್ತಿರಲಿಲ್ಲ ಯಶೋದೆಗೆ. ಮತ್ತೆ ಮರೆತು ಬಿಡ್ತಿದ್ದವಳು. ನನ್ನ ಮಗ ಹೇಗೆ ತಂದ ಅಂತ ನೋಡ್ತಾರೆ. ಎಲ್ಲರೂ ಬಂದು ನೋಡ್ತಾರೆ. ಆ ಒರಳಿಗೆ ಕೃಷ್ಣರನ್ನ ಕಟ್ಟಿದ್ದನ್ನ ಬಿಚ್ಚಿ ಅಲ್ಲಿಂದ ಮತ್ತೆ ಒಳ ಕರ್ಕೊಂಡು ಹೋಗ್ತಾಳೆ. ಒಂದು ದಿನ ಕೃಷ್ಣ ವಿಚಾರ ಮಾಡ್ತಾನೆ, ಏನಿದು? ನಾನು ಎಲ್ಲರ ಮನೆ ಬೆಣ್ಣೆ ತೆಗೆದಕ್ಕೆ ಬೆಣ್ಣೆಯ ಕಳತನಕ್ಕೆ ಹೋಗಬೇಕು, ಅವರೆಲ್ಲರೂ ಬಂದು ತಾಯಿಗೆ ಹೇಳಬೇಕು. ಇದು ಸಾಕು ಮಾಡೋಣ ಅನಿಸ್ತವನಿಗೆ. ಸ್ವಲ್ಪ ದೊಡ್ಡವನಾಗಿದ್ದ, 4 ವರ್ಷ ಆಗಿ ಪೌಗಂಡಾವಸ್ಥೆ ಅಂತಾರೆ. ಬಾಲ್ಯಾವಸ್ಥೆಯಿಂದ ಪೌಗಂಡಾವಸ್ಥೆಗೆ ಬಂದಿದ್ದ. ವಿಚಾರ ಮಾಡ್ತಾನೆ, ಇನ್ನು ಮೇಲೆ ಮಥುರೆ ಗೋಪುರದಲ್ಲಿ ಇರೋದು ಸಾಕು, ಇಲ್ಲೇ ಹತ್ತಿರದಲ್ಲಿರೋ ವೃಂದಾವನಕ್ಕೆ ಹೋಗೋಣ. ತಾನೇ ವಿಚಾರ ಮಾಡ್ತಾನೆ. ವೃಂದಾವನದಲ್ಲಿ ಪ್ರತಿನಿತ್ಯದಲ್ಲಿ ಆಕಳನ್ನ ಬಿಡೋಣ, ಆಕಳೆಲ್ಲ ಕಡೆಗೆ ಸಂಚಾರ ಮಾಡಿ ಬರ್ತವೆ. ಸಾಯಂಕಾಲದವರೆಗೆ ಆಟವನ್ನ ಆಡಿ ಸಾಯಂಕಾಲ ಬರುವಾಗ ಎಲ್ಲ ಆಕಳಗಳ ತೊಂದರೆ ಆಯ್ತು. 2 ಕೆಲಸ ಆಯ್ತು. ನಮ್ದು ಟೈಮ್ ಪಾಸು ಆಯಿತು, ಆಟನೂ ಆಯಿತು, ಆ ಕಡೆ ಗೋರಕ್ಷಣೆ ಮಾಡದಂಗಾಗತ್ತೆ ಅಂತ ಎಲ್ಲ ತನ್ನ ಗೆಳೆಯರಿಗೆ ಕರೆದು ಹೇಳ್ತಾನೆ, ನಾಳೆಯಿಂದ ಬೆಣ್ಣೆ ಕಳ್ಳತನ ಕ್ಯಾನ್ಸಲ್ ಅಲ್ಲ, ಯಾರ ಮನೆ ಬೆಣ್ಣೆ ಕಳ್ಳತನಕ್ಕೆ ಹೋಗೋದಿಲ್ಲ, ನಾಳೆಯಿಂದ ನಾವೆಲ್ಲರೂ ಇಲ್ಲಿ ಹತ್ತಿರದಲ್ಲಿ ವೃಂದಾವನಕ್ಕೆ ಹೋಗೋಣ. ಅಂದ್ರೆ ಯಾರು ಒಪ್ಕೊಳ್ಳಿಲ್ಲ ಅಂತೆ. ಕೃಷ್ಣನ ಗೆಳೆಯಂದ್ರ ಅಂತ, ಬೇಡಪ್ಪ ಎಲ್ಲಿ ಹೋಗೋದು ಬೇಡ, ಮನೆಯಲ್ಲೇ ಇರೋಣ ಅಂದಾಕ್ಷಣ ತನ್ನ ಕೂದಲಗಳಿಂದ ತೋಳುಗಳನ್ನು ಸೃಷ್ಟಿ ಮಾಡಿಬಿಟ್ಟ. ಅಂದ ಉರಕಾನು ವ್ಯಾಘ್ರ ಸಮಾನ್ ಬಲೆ. ಕೈಯಲ್ಲಿರುವ ಕೂದಲಗಳಿಂದ ದೊಡ್ಡ ದೊಡ್ಡ ತೋಳಗಳು, ಮನುಷ್ಯನನ್ನೇ ನುಂಗ್ ಹಾಕುವಂತ ತೋಳಗಳನ್ನ ಸೃಷ್ಟಿ ಮಾಡಿ ಬಿಟ್ಟು ಎಲ್ಲ ಗೋಪಾಲಕರ ಮನೆಗಳಲ್ಲಿ ಹೊಕ್ಕೊಂಡಿವೆ ತೋಳಗಳು. ಇನ್ನೇನು ಎಲ್ಲರನ್ನ ತಿಂದು ಹಾಕಬೇಕು. ಬಂದು ಎಲ್ಲಾರಂತಾರೆ ಕೃಷ್ಣನಿಗೆ, ಏನಿದು? ಎಲ್ಲಿ ನೋಡಿದಲ್ಲಿ ಗೋಪುರದಲ್ಲಿ ತೋಳುಗಳು ಓಡಾಡ್ತಿವೆ ಕೃಷ್ಣ ಅಂತ. ನಾನು ಹೇಳಿದ್ನಲ್ಲ ವೃಂದಾವನಕ್ಕೆ ಹೋಗೋಣ ಅಂತ, ನೀವು ಬರಲಿಲ್ಲ, ಅದಕ್ಕೆಲ್ಲ ತೋಳುಗಳು ಇಲ್ಲೇ ಬಂದಿವೆ ಅಂದ. ಗೋಪಾಲಕರಂತ, ಆಯ್ತು ಸ್ವಾಮಿ, ವೃಂದಾವನಕ್ಕೆ ಹೋಗೋಣ, ನಾಳೆಯಿಂದ ಗೋರಕ್ಷಣೆಗೆ ಹೋಗೋಣ, ಮೊದಲು ಈ ತೋಳುಗಳೆಲ್ಲ ಉಪಸಂಹಾರ ಮಾಡು. ಮತ್ತೆ ಅವುಗಳನ್ನೆಲ್ಲ ತನ್ನ ರೋಮಕೂಪದಲ್ಲಿ ಮುಚ್ಚಾಕಿ ಬಿಟ್ಟ. ಮಾರನೇ ದಿನ ಎಲ್ಲ ಗೋಪಾಲಕರು ತಮ್ಮ ತಮ್ಮ ಮನೆಯಿಂದ ಆಕಳ ತರ್ತಾರೆ. ಕೃಷ್ಣ ತನ್ನ ಮನೆಯಿಂದ ತಾನು ಆಕಳಗಳನ್ನು ತಗೊಂಡು ಹೊರಟಾನೆ. ಅವತ್ತಿನವರೆಗೆ ಬರೇ ಕೃಷ್ಣನಿಂದ, ಇವತ್ತಿನಿಂದ ಗೋಪಾಲ ಕೃಷ್ಣನಾದ. ನೋಡಿ, ಗೋರಕ್ಷಣೆ ದೇವರೇ ಮಾಡಿದ್ದಾನೆ. ಇವತ್ತು ಮನೆಯಲ್ಲಿ ಆಕಳನ್ನ ಸಾಕಿ ನೋಡಿ, ಸಾಕೋ ಪ್ರಾಣಿಗಳಲ್ಲಿ ಆಕಳು ಒಂದೇ. ಆದ್ರೆ ಪ್ರಾಯ ಯಾರ ಮನೆಯಲ್ಲಿ ಆಕಳಿರತ್ತೋ ಇಲ್ಲೋ ನಾಯಿ ಮಾತ್ರ ಸಾಕಿರ್ತಾರೆ.
ನಾಯಿ ಇರುತ್ತೆ, ಬೆಕ್ಕು ಇರುತ್ತೆ. ಆದರೆ ನೋಡಿ, ಇಡೀ ಮಹಾಭಾರತ, ಹರಿವಂಶ, ಭಾಗವತ ಎಲ್ಲೇ ನೋಡಿ ನೀವು, ಮನೆಯಲ್ಲಿ ಸಾಕಬೇಕಾದದ್ದು ಆಕಳು ಅಂತ ಹೇಳಿದ್ದಾರೆ, ನಾಯಿ ಅಂತ ಹೇಳಿಲ್ಲ, ಹಂದಿ ಅಂತ ಹೇಳಿಲ್ಲ. ಆಕಳನ್ನ ಯಾರು ಸಾಕೋರು? ಅದ್ರ ಶೆಣ್ಣೆ ತೆಗೆಯೋರು ಯಾರು? ಗೋದಾರನ್ನ ಎಲ್ಲೋ ಮಟ್ಟಕ್ಕೆ ಹೋಗಿ ಅಲ್ಲಿ ಕೊಟ್ಟು ಮುಗಿಸ್ಬಿಡ್ತೀವಿ. ಪರಮಾತ್ಮ ಮಾಡಿ ತೋರಿಸ್ತಾನೆ. ಪ್ರತಿನಿತ್ಯದಲ್ಲಿ ಎಲ್ಲ ಆಕಳಗಳ ತೆಗೆದು ವೃಂದಾವನಕ್ಕೆ ಬರ್ತಿದ್ದಂತೆ. ವೃಂದಾವನಂ ಸಂಪ್ರವಿಶ್ಯ ಸರ್ವಕಾಲ ಸುಖಾವಹ. ಎಷ್ಟು ರಮ್ಯ ಇದೆ ಗೊತ್ತಾ? ಒಬ್ಬರೇ ಒಂದ್ಸಲ ವೃಂದಾವನಕ್ಕೆ. ಎಷ್ಟು ರಮ್ಯವಾದದ್ದು ಹೂವಿನ ಹಣ್ಣಿನ ಗಿಡಗಳು, ಯಮುನಾ ನದಿಯ ದಂಡೆ. ಇವಾಗ ಹೊಲಸಾಗಿದೆ. ಆಗ ಹೇಗಿತ್ತು? ಶ್ರೀಕೃಷ್ಣ ಪರಮಾತ್ಮ ವೃಂದಾವನದಲ್ಲಿ ಓಡಾಡಬೇಕಾದ್ರೆ ಎಲ್ಲ ಹೂವಿನ ಗಿಡ, ಪ್ರಪಂಚದಲ್ಲಿ ಎಲ್ಲಾ ಕಡೆಗಿರುವ ಹೂವಿನ ಹಣ್ಣಿನ ಗಿಡಗಳು ಅಲ್ಲಿವೆ. ಒಂದು ಗಿಡ ಒಂದು ದಿನ ಬಾಡೋದಿಲ್ಲ, ಒಂದು ದಿನ ಹಳಸಿದ್ದಿಲ್ಲ, ಹೋಗಿದ್ದಿಲ್ಲ. ಅಷ್ಟು ರಮ್ಯವಾದದ್ದು. ಒಂದು ಬಾರಿ ವೃಂದಾವನಕ್ಕೆ ಹೋದ್ರೆ ಹೊರಗೆ ಬರ್ಬೇಕನ್ಸಲ್ಲ, ಅಷ್ಟು ರಮ್ಯವಾದ ವೃಂದಾವನದಲ್ಲಿ. ಪ್ರತಿನಿತ್ಯ ಬೆಳಗ್ಗೆ ಬರಬೇಕಂತೆ. ಬಂದಾಕ್ಷಣ ಎಲ್ಲ ಆಕಳಗಳನ್ನ ಬಿಡಬೇಕು. ಆಕಳವು ಅಲ್ಲಲ್ಲ ಹುಲ್ಲು ತಿಂತ ಹೋಗ್ತವೆ. ಸಾಯಂಕಾಲದವರೆಗೆ ಆಟ ಆಡಿ ಸಾಯಂಕಾಲ ತಗೊಂಡು ಬರಬೇಕು. ತಗೊಂಡು ಬರಬೇಕಾದ್ರೆ ಆಕಳಗಳು ದೂರ ದೂರ ಹೋಗಿರತ್ತಲ್ಲ. ಈಗ ಆಕಳಗಳಲ್ಲಿ ನೀವು ಕುತ್ತಿಗೆ ಹಗ್ಗ ಕಟ್ಟಿದ್ರೆ ನೀವೆಲ್ಲ ಹುಲ್ಲು ಹಾಕಿತ್ತು ಅಲ್ಲೇ ತಿಂತವೆ. ಅವುಗಳಿಗೆ ಅಂತ ಬಿಟ್ರೆ ಇಲ್ಲಿ ಹುಲ್ಲು ಇರುತ್ತೆ, ಅಲ್ಲಿ ಇರುತ್ತೆ, ಅದು ಸಂಚಾರ ಮಾಡ್ತಾ ಹೋಗುತ್ತೆ. ಅಷ್ಟು ದೂರದಿಂದ ಆಕಳನ್ನು ತರೋದು ಹೇಗೆ? ಅದಕ್ಕೊಂದು ಉಪಾಯ ಮಾಡಿದ ಕೃಷ್ಣ. ಪ್ರತಿನಿತ್ಯ ಒಬ್ಬೊಬ್ಬರು ಪಾಳಿ ಪ್ರಕಾರ ತರೋಣ ಅಂತ. ಪ್ರತಿನಿತ್ಯ ಒಬ್ಬರೇ ಹೋಗೋದು ಬೇಡ. ಸಾಯಂಕಾಲ ಆದ್ರೆ ಒಬ್ಬರು ಎಲ್ಲ ಆಕಳ ಹೊಡ್ಕೊಂಡ್ ಬರ್ಬೇಕು. ಮಾರನೇ ದಿನ ಅವ್ರ ಪಾಳೆ, ಮೂರನೇ ದಿನ ಇವನು, ನಾಲ್ಕನೇ ದಿನ ಇವನು. ಹೀಗೆ ಪ್ರತಿನಿತ್ಯ ಒಬ್ಬೊಬ್ಬರು ಎಲ್ಲ ಆಕಳಗಳನ್ನ ತರೋ ಪಾಳಿ ಇತ್ತು. ಒಂದಿನ ಇವನು ಪಾಳಿ ಬರ್ತಿತ್ತಲ್ಲ, ಎಲ್ಲರ ಪಾಳಿ ಬರುವ ಹಾಗೆ ಕೃಷ್ಣ ತನ್ನ ಪಾಳಿ ಬಂದ್ರೆ ತಾನು ಹೋಗಿ ಆಕಳಗಳನ್ನ ತರ್ತಿರ್ಲಿಲ್ಲ. ಎಷ್ಟು ದೂರದಲ್ಲಿ ಆಕಳಗಳ ಹುಲ್ಲು ತರೋದಕ್ಕೆ ಹೋದರೂ ಕೂಡ ಸಾಯಂಕಾಲ ಹೊತ್ತು ಸರಿಯಾಗಿ ಮೇಲೆ ಎದ್ದು ಆ ಗಿಡದ ಮೇಲೆ ಕೂತ್ಕೊಂಡು ಚೆನ್ನಾಗಿ ಕೊಳಲಾದ ಮಾಡ್ತಿದ್ದ. ಸಾಕ್ಷಾತ್ ಜಗನ್ಮಾತೆಯಾದ ಲಕ್ಷ್ಮೀ ದೇವಿನೇ ಕೊಳಲಾಗಿ ಬಂದಿದ್ದಾಳೆ. ಯಾಕಂದ್ರೆ ದೇವರು ಮುಟ್ಟಬೇಕು, ತುಟಿ ಮೇಲೆ ಇಟ್ಕೋಬೇಕಲ್ಲ. ಭಗವಂತನ ತುಟಿಯ ಮೇಲೆ ಕೊಡಬೇಕಂದ್ರೆ ಅದು ಕೇವಲ ಬಿದುರಿನ ಕೊರಳಲ್ಲ. ಅದು ನಾವೆಲ್ಲರೂ ದೇವರ ಪೂಜೆ ಮಾಡುವಾಗ ಶಂಖಕ್ಕೆ ಮುಟ್ಟಿಸ್ಬಿಟ್ಟೆ ಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಕೊಡ್ತೀವಿ. ದೇವರು ತಗೊಳ್ಳಬೇಕು ಅಂದ್ರೆ ಲಕ್ಷ್ಮೀ ದೇವಿ ಕೊಟ್ಟ ತಗೋತಾನೆ. ಹಾಗಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಕೊಳಲಿನ ರೂಪದಲ್ಲಿ ಆ ಕೊಳದ ಊದ್ತಿದ್ರೆ ಎಷ್ಟು ದೂರದಲ್ಲಿ ಹೋದ ಆಕಳಗಳು ಓಡಿ ಬರ್ಬೇಕಂತ. ಇವರೆಲ್ಲ ಬೇರೆ ಗೋಪಾಲಕರಾದ ಅಷ್ಟು ದೂರ ಹೋಗಿ ಇವರು ಕರ್ಕೊಂಡ್ ಬರ್ತಿದ್ರು. ಇವರು ಕೂತಲ್ಲಿ ಆಕಳಗಳನ್ನು ತರಬೇಕು. ಅಷ್ಟು ಆ ಎಲ್ಲ ಪ್ರಾಣಿ ಪಕ್ಷಿಗಳ ಮನಸ್ಸು ತನ್ನ ಕಡೆಗೆ ಸೆಳೆಯುವ ರೀತಿಯಲ್ಲಿ ಪ್ರತಿನಿತ್ಯದಲ್ಲಿ ಪರಮಾತ್ಮ ಕೊಳಲ್ನಾದವನ್ನ ಮಾಡುತ್ತಿದ್ದ. ಹೀಗೆ ಪ್ರತಿನಿತ್ಯ ವೃಂದಾವನಕ್ಕೆ ಹೋಗಬೇಕು, ಆಟ ಆಡಬೇಕು, ಸಾಯಂಕಾಲ ತಿರುಗಿ ಬರಬೇಕು. ಒಂದೊಂದು ಆಟಗಳು. ಕೃಷ್ಣ ಪರಮಾತ್ಮನಿಗೆ ಶ್ರೀಧಾಮ ಅಂತ ಒಬ್ಬ ಗೆಳೆಯ ಇದ್ದ. ಬಲರಾಮ ಅಂತೂ ಸರಿ, ಶ್ರೀರಾಮ ಅಂತ ಅತೀ ಆಪ್ತ ಗೆಳೆಯ. ಅವರೆಲ್ಲರ ಜೊತೆಗೆ ಪ್ರತಿನಿತ್ಯದಲ್ಲಿ ಆಟವನ್ನ ಆಡ್ತಾ ವೃಂದಾವನದಲ್ಲಿ ಇರ್ತಾ ಇದ್ದಾರೆ. ಹೀಗಿರುವಾಗ ತತಶ್ಚ ಪೌಗಂಡಮಯಶ್ರಿತೌ ಶ್ರಿತೇ ಬಭೂವತಸ್ಥೌ ಪಶುರಾಮ ಸಮ್ಮತೌ ಗಾಶ್ಚಾರಯಂತೌ ಸಖಿ ವಿಸ್ಸಮಂಪದೈಃ ವೃಂದಾವನಂ ಪುಣ್ಯಮತೀವ ಚಕ್ರತುಃ. ಏನ್ ಪುಣ್ಯ ನೋಡಿ! ವೃಂದಾವನದಲ್ಲಿ ಪ್ರತಿನಿತ್ಯ ಅಲ್ಲಿರುವ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಪ್ರತಿನಿತ್ಯದಲ್ಲಿ ಅಲ್ಲಿರುವ ಹಣ್ಣುಗಳನ್ನು ತಿನ್ನಬೇಕು, ಸಾಯಂಕಾಲವರೆಗೆ ಆಟ ಆಡಬೇಕು ರಮ್ಯವಾಗಿ. ಇದರಿಂದ ಏನಾಯ್ತಂದ್ರೆ ಗೋಕುಲದಲ್ಲಿ ಮನೆ ಮನೆಗೆ ಕೃಷ್ಣ ಹೋಗೋದು ನಿಂತು ಹೋಯ್ತು. ಗೋಪಿಕಾ ಸ್ತ್ರೀಯರ ಮನೆ ಮನೆಗೆ ಕೃಷ್ಣ ಹೋಗ್ತಾ ಇಲ್ಲ. ಪ್ರತಿನಿತ್ಯ ಆಕಳನ್ನು ರಕ್ಷಣೆ ಮಾಡಿ ಸಾಯಂಕಾಲ ಈ ಹೊತ್ತಿಗೆ ಬರ್ತಿದ್ದ. ಸಾಯಂಕಾಲದ ಹೊತ್ತು ಕೃಷ್ಣ ಬರಬೇಕಾದರೆ ಆ ಆಕಳ ಕಾಲಿನಿಂದ ಧೂಳಿ ಬರ್ತಿದ್ದಲ್ಲ ಮೇಲೆ, ಅದೇ ಗೋಧೂಳಿ. ಅದು ಮುಹೂರ್ತ ಆಯ್ತು. ಈಗ ಶುಭ ಕರ್ಮಗಳಿಗೆ ಅದೇ ಒಂದು ಮುಹೂರ್ತ, ಗೋಧೂಳಿ ಮುಹೂರ್ತ ಅಂತ. ಪ್ರಾಯ ದೇವರು ಎಲ್ಲ ಮದುವೆಗಳು ಬೆಳಗ್ಗೆ ಮಾಡಿಕೊಂಡಿದ್ದಾರೆ. ವೆಂಕಟೇಶ್ ಕಲ್ಯಾಣ, ಶ್ರೀನಿವಾಸ, ಪದ್ಮಾವತಿಯರ ಮದುವೆ ಮಾತ್ರ ಗೋಧೂಳಿ ಮುಹೂರ್ತದಲ್ಲಿ ಆಗಿತ್ತು. ಎಲ್ಲ ಬ್ರಾಹ್ಮಣರು ಊಟ ಮಾಡಿ ಆಶೀರ್ವಾದ ಮಾಡ್ತಾರೆ. ಪ್ರತಿನಿತ್ಯ ಗೋಧೂಳಿ ಮುಹೂರ್ತಕ್ಕೆ ಆಕಳನ್ನು ತರಬೇಕು, ಆಕಳನ್ನು ಕಟ್ಟಬೇಕು, ಅವುಗಳಿಗೆ ನೀರು ಹಾಕಬೇಕು, ಹುಲ್ಲು ಹಾಕಬೇಕು. ಗೋ ರಕ್ಷಣೆ, ಗೋ ಸೇವೆಯನ್ನ ಬರೆ ಮಾಡಿ ಅಂತ ಹೇಳಿಲ್ಲ, ತಾನು ಮಾಡಿ ಪರಮಾತ್ಮ ತೋರಿಸ್ತಾರೆ. ಹೀಗೆ ಪ್ರತಿನಿತ್ಯದಲ್ಲಿ ವೃಂದಾವನದಲ್ಲಿ ಇರುವಾಗ ಒಂದು ದಿನ ಏನಾಯಿತು, ಎಲ್ಲ ಗೋಪಾಲಕರ ಜೊತೆ ವೃಂದಾವನಕ್ಕೆ ಬಂದಿದ್ದಾರೆ. ಆಕಳಗಳನ್ನೆಲ್ಲ ಬಿಟ್ಟಿದ್ದಾರೆ. ಆಕಳಗಳು ಪ್ರಚಂಡವಾಗಿ ನೀರು ಕುಡಿದು, ಆ ಯಮುನಾ ನದಿಯ ನೀರು ಕುಡಿದು ಎಲ್ಲ ಆಕಳಗಳು ನೆಲದ ಮೇಲೆ ಬಿದ್ದಿವೆ.
ಆಕಳಗಳೆಲ್ಲ ತೊಂದರೆಗೆ ಒಳಗಾಗಿದೆ ಗೊತ್ತಾಗಿ ಕೃಷ್ಣ ಪರಮಾತ್ಮನಿಗೆ ಹೋಗಿ ಹೇಳ್ತಾರೆ, ಸ್ವಾಮಿ ನೀರೆಲ್ಲ ವಿಷ ಆಗಿದೆ, ಯಮುನಾ ನದಿಯ ನೀರೆಲ್ಲ ವಿಷವಾಗಿದೆ, ವಿಷದ ನೀರು ಕುಡಿದದ್ದಕ್ಕೆ ಆಕಳೆಲ್ಲ ಕೆಳಗೆ ಬಿದ್ದಿವೆ ಅಂದಾಕ್ಷಣ ಪರಮಾತ್ಮ ನೋಡಿ 4-5 ವರ್ಷ ಕೃಷ್ಣನಿಗೆ ಪರಮಾತ್ಮ ಬರ್ತಾನೆ. ಆ ಯಮುನಾ ನದಿಯ ಮಡುವಿನ ಸುತ್ತಲೂ ನೋಡಿದ, ಏನ್ ಕಾಣಲಿಲ್ಲ. ಯಾಕೆ ಆಕಳು ಎಲ್ಲ ವಿಷ ನೀರು ಕುಡಿದು ಬಿದ್ದಿವೆ ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ದೊಡ್ಡದಾದ ವೃಕ್ಷ, ಕದಂಬ ಅಂತ ಒಂದು ವೃಕ್ಷ, ಆ ಗಿಡವನ್ನ ಏರಿದ. ಕದಂಬ ವೃಕ್ಷವನ್ನ ಏರಿ ಅಲ್ಲಿಂದ ಪರಮಾತ್ಮ ಒಳಗೆ ಧುಮುಕ್ತಾನೆ, ಜೋರಾಗಿ ಜಿಗಿತಾನೆ. ಒಳಗೆ ಕೃಷ್ಣ ಬಂದಾಕ್ಷಣ ಆ ಯಮುನಾ ನದಿಯ ಮಡುವಿನಲ್ಲಿ ಶಾಂತ ನಿದ್ದೆ ಮಾಡುವಂತಹ ಸರ್ಪ ಮೇಲೆ ಬಂದ. ಕಾಳಿಯ ಸರ್ಪ ಅಲ್ಲಿಯವರೆಗೆ ಶಾಂತವಾಗಿ ಮಲಗಿದ್ದ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಕಾಳಿಯ ಸರ್ಪ ನೀರಿನಲ್ಲಿ ಇದ್ದದ್ದಕ್ಕೆ ನೀರೆಲ್ಲ ವಿಷ ಆಗಿತ್ತು. ಬರೀ ನೀರು ವಿಷ ಆಗಿದ್ದಲ್ಲ, ಆ ನೀರು ವಿಷ ಆದದ್ದಕ್ಕೆ ಸುತ್ತಮುತ್ತಿರುವ ಎಲ್ಲಾ ಗಿಡಗಳ ಸುಟ್ಟು ಬೂದಿಯಾಗಿದ್ದು. ಯಮುನಾ ನದಿಯ ದಂಡೆಯಲ್ಲಿ ಯಾವ ಗಿಡ ಮರಗಳು ಇರಲಿಲ್ಲ. ಯಾಕಂದ್ರೆ ಎಲ್ಲಾ ಗಿಡ ಮರಗಳು ಸುಟ್ಟು ಬೂದಿಯಾಗಿತ್ತು ಇವನ ವಿಷದ ಬಾಧೆಯಿಂದ ಅಂತ. ಹಾಗಾದ್ರೆ ಒಂದು ಕೃಷ್ಣ ಕದಂಬ ವೃಕ್ಷ ಏರಿ ಕೆಳಗೆ ಜಿಗಿದ ಅಂತ ಹೇಳುತ್ತಲ್ಲ, ಕದಂಬ ವೃಕ್ಷ ಹೇಗಿತ್ತು? ಎಲ್ಲಾ ಗಿಡಗಳು ಸುಟ್ಟು ಬೂದಿ ಆದ್ಮೇಲೆ ಈ ಗಿಡನೂ ಇರಬಾರದು. ಕೃಷ್ಣ ಪರಮಾತ್ಮ ಏರಿದೆ ಹೇಗೆ? ಎಣಗಿದ್ದಲ್ಲ, ಚಿಗುರಿದ ಗಿಡನೇ ಇತ್ತು, ಒಳ್ಳೆ ಹಸರಾದ ಗಿಡನೇ ಇತ್ತು. ಶ್ರೀಮದಾಚಾರ್ಯರಂತಾರೆ, ಆ ಒಂದು ಗಿಡ ಉಳಿಯೋದಕ್ಕೆ ಕಾರಣ ಏನು ಅಂದ್ರೆ, ಸಮುದ್ರ ಮಥನದಿಂದ ಅಮೃತದ ಕಲಶವನ್ನ ಗರುಡ ದೇವರು 2 ನಿಮಿಷ ಗಿಡದ ಮೇಲೆ ಇಟ್ಟಿದ್ರ. ಅಮೃತದ ಕಲಶವನ್ನ ಆ ಒಂದು ಗಿಡದ ಮೇಲೆ ಇಟ್ಟದ್ದಕ್ಕೆ ಆ ಒಂದು ಗಿಡಕ್ಕೆ ವಿಷದ ಬಾಧೆ ಆಗಿರಲಿಲ್ಲ. ಹಾಗಾಗಿ ಆ ಒಂದು ಗಿಡ ಸುಟ್ಟಿರಲಿಲ್ಲ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ ನೋಡಿ, ಆಚಾರ್ಯರ ದೃಷ್ಟಿಕೋನ ಎಲ್ಲ ಕಡೆ ಹೋಗುತ್ತೆ. ಬರೀ ದೇವತೆಗಳ ಬಗ್ಗೆ, ಋಷಿಗಳ ಬಗ್ಗೆ ಅಲ್ಲ, ಇನ್ನು ಗಿಡಮರಗಳ ಬಗ್ಗೆನೂ ಬರೀತಾರೆ ಆಚಾರ್ಯರು. ಯಾಕಂದ್ರೆ ಯಾವುದು ಸೂತ್ರ ಇರಲಿಲ್ಲ, ಭಸ್ಮ ಆಗಿ ಹೋಗಿತ್ತು ಈ ಕಾಳಿಯ ಸರ್ಪದ ವಿಷದಿಂದ ಅಂತ ಒಂದು ಕಡೆಗೆ, ಕದಂಬ ವೃಕ್ಷ ಏರಿ ಕೃಷ್ಣ ಒಳಗೆ ಧುಮುಕಿದ ಅಂತ ಇನ್ನೊಂದು ಕಡೆಗೆ ವಿರೋಧ ಬರ್ತದೆ. ಆ ಒಂದು ಗಿಡ ಮಾತ್ರ ಇತ್ತು, ಅದರಿಂದ ಕೆಳಗೆ ಜಿಗಿತಾನೆ. ಒಳಗೆ ಮಲಗಿದಂತಹ ಕಾಲಿಗೆ ಸಾಲಿಯ ಸರ್ಪ ಹೇಳ್ತಾನೆ, ಪ್ರಚಂಡ ಎದ್ದ. ತಂ ಚಂಡ ವೇಗಮ್ಮ ವಿವೀರ್ಯ ವೇಕ್ಷತೇನ ದುಷ್ಟಾಂ ನಿಜಂ ಜಲ ಸಂಯಮನಾವತಾರಃ. ಅತ್ಯಂತ ಪ್ರಚಂಡವಾದ ದೊಡ್ಡದಾದ ಹಾವು ಕಾಲಿಯ. ಯಾವಾಗ ಕೃಷ್ಣ ಧುಮುಕುತ್ತಾನೆ, ಕಣ್ಣ ತೆಗಿತಾನೆ, ಮೇಲೆ ಎದ್ದಿದ್ದಾನೆ. ಕೃಷ್ಣನನ್ನ ಕಡಿಲಿಲ್ಲ, ನುಂಗಲಿಲ್ಲ, ಸುತ್ತಕೊಂಡ ಮೊದಲು. ಶ್ರೀಕೃಷ್ಣ ಪರಮಾತ್ಮನನ್ನ ಇಲ್ಲಿ ಕಾಲಿಯ ಸುತ್ಕೋತಾನೆ. ಅಲ್ಲಿ ಅಜಗರ ಸರ್ಪನಾಗಿ ಬಿದ್ದಂತಹ ನಹುಷ ಭೀಮಸೇನ ದೇವರನ್ನ ಸುತ್ತಕೊಂಡಿದ್ದ. ಭೀಮಸೇನ ದೇವರು ವನವಾಸದ ಕಾಲದಲ್ಲಿ ಇಲ್ಲಿ ಅತ್ಯಂತ ಜೋರಾಗಿ ಗಟ್ಟಿಯಾಗಿ ಸುತ್ತಕೊಂಡಿದ್ದಾನೆ. ಆ ಕಾಲಿಯ ಸರ್ಪ ಎಷ್ಟು ಗಟ್ಟಿ ಸುತ್ತಕೊಂಡಿದ್ದಾನೆ ಅಂದ್ರೆ, ಅವನ ಸುತ್ತಕೊಂಡ್ರೆ ಉಸಿರಾಡಲಿಕ್ಕೆ ಬರಬಾರದು. ಆದರೆ ಕೃಷ್ಣ ಪರಮಾತ್ಮ ಅವನು ಎಷ್ಟು ವೇಗವಾಗಿ ಸುತ್ತಕೊಂಡಿದ್ದ, ಅಷ್ಟೇ ವೇಗವಾಗಿ ತನ್ನ ದೇಹವನ್ನ ಸಡಿಲು ಮಾಡದ, ಹಿಗ್ಗಿಸ್ತಿದ್ದಾನೆ ದೇವರು. ಶ್ರೀಕೃಷ್ಣ ಪರಮಾತ್ಮ ದೇಹವನ್ನ ಹಿಗ್ಗಿಸಿದಂತೆ ಕಾಲಿಯ ಸರ್ಪಕ್ಕೆ ಪರಮಾತ್ಮನನ್ನ ಸುತ್ತಕೊಳ್ಳಿಕ್ಕಾಗಲಿಲ್ಲ. ಕ್ಷಣ ಮಾತ್ರದಲ್ಲಿ ಬಿಟ್ಟು ಬಿಡ್ತಾನೆ. ಯಾವಾಗ ಭಗವಂತನನ್ನ ಕಾಲಿಯ ಸರ್ಪ ಬಿಟ್ಟ, ಅವನ ಬಾಲವನ್ನ ಎಡಗೈಯಲ್ಲಿ ತಗೊಳ್ತಾನೆ, ಅವನ ಹೆಡೆ ಮೇಲೆ ಹಾರಿದ. ಕಾಲಿಯ ಸರ್ಪದ ಹೆಡೆ ಮೇಲೆ ನಿಂತು ಪರಮಾತ್ಮ ನರ್ತನವನ್ನ ಮಾಡುತ್ತಿದ್ದಾನೆ. ತಮ್ನಾಗ ಭೋಗ ಪರಿಣೀತ ಅದೃಷ್ಟ ಚೇಷ್ಟಂ ಆಲೋಕ್ಯ ತತ್ಪ್ರಿಯ ಸಖಾ ಪಶುಪಾಪೃಷಾರ್ಥ. ಒಳ್ಳೆ ರಂಗಮಂಚದಲ್ಲೇ ಕುಡಿಲಿ ಬರಲ್ಲ. ಹಾವಿನ ಹೆಡೆಗಳು ಸಣ್ಣಾದ ಮುಳ್ಳುಗಳಿರ್ತವಲ್ಲಿ, ಅಲ್ಲಿ ನಿಂತುಕೊಳ್ಳಿ ಜಾಗ ಆದ್ರೆ ಇದೆಯೇ, ಏನ್ ಚೆನ್ನಾಗಿ ಕುಣಿತಿದ್ದ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಕಾಲಿಯ ಸರ್ಪದ ಹೆಡೆ ಮೇಲೆ ಹೆಜ್ಜೆ ಹಾಕ್ತಿದ್ರೆ ಮುಖ್ಯ ಪ್ರಾಣದೇವರು ಹಾಡ ಹಾಡ್ತಿದ್ರಂತೆ, ರುದ್ರದೇವರು ಡಮರು ಬಾರಿಸ್ತಿದ್ರಂತೆ. ಅವರದ ಒಂದು ಭಜನಾ ಮಂಡಳ ರೆಡಿಯಾಗಿತ್ತು. ದೇವಿ ನಮ್ಮ ದ್ಯಾವಾರು ಬಂದವರು ಬನ್ನೀರೆ ನೋಡ ಬನ್ನೀರೆ. ಇವನು ಕುಣಿತಿದ್ರೆ ಒಳ್ಳೊಳ್ಳೆ ಪದಗಳು, ಹನುಮಪ್ಪ ಆಡ್ಯಾಮ್ಯ, ಚಲುವ ಕೃಷ್ಣಪ್ಪ ಕುಣದಾಮ್ಯ. ಮುಖ್ಯ ಪ್ರಾಣದೇವರು ಅತ್ಯಂತ ಸುಂದರವಾಗಿ ಹಾಡಬೇಕು, ಅಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ. ಆ ಕಾಲಿಯ ಸರ್ಪದ ಹೆಡೆಯ ಮೇಲೆ ಎಷ್ಟು ಕುಣಿದಿದ್ದಾನಂದ್ರೆ, ಕುಣಿದು 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 ಕೊನೆಗೆ ಅವನ ಬಾಯಿಂದ ರಕ್ತ ಬರಲಿಕ್ಕೆ ಶುರುವಾಯಿತು. ಕಾಲಿಯ ಸರ್ಪ ಯಾವಾಗ ರಕ್ತ ಕಾಗಲಿಕ್ಕೆ ಶುರು ಮಾಡ್ತಾನೆ,
ಆಗ ಅವನ ಹೆಂಡತಿರು ಬಂದ್ರಂತೆ. ನಾಗಪತ್ನಿಯರು ನೋಡಿ, ಹೆಂಡತಿ ಸಂಸಾರ ಅಂತ ಬರೀ ಮನುಷ್ಯನಿಗೆಲ್ಲ, ಹಾವುಗಳಿಗೂ ಇದೆ. ಎಲ್ಲ ಹಾವುಗಳಿಗೂ ಅವರವರಿಗೆ ಪ್ರತ್ಯೇಕವಾದ ಸಂಸಾರ ಇದೆ. ನಾಗಪತ್ನಿಯರು, ಕಾಲಿಯ ಸರ್ಪದ ಹೆಂಡತಿರು ನಾಗಪತ್ನಿಯರು ಬರ್ತಾರೆ. ಬಂದು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಸಾಕು ಮಾಡಪ್ಪ, ಕುಣಿಬೇಡ ಬಹಳತ್ತು, ಇನ್ನೊಂದು 2 ಸ್ಟೆಪ್ ನೀ ಹಾಕ್ತಿ ಅಂದ್ರೆ ಗೋವಿಂದ. ಉಳಿಯಲ್ಲ ಇವನು, ಈಗಾಗಲೇ ಶರೀರ ಜರ್ಜರ ಆಗೋಗಿದೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷಾಸ್ತೆ ತವಾವತಾರ ಖಲ ನಿಗ್ರಹಾಯ. ನೀನು ಅವತಾರ ಮಾಡಿದ್ದೆ ದುಷ್ಟರ ಸಂಹಾರಕ್ಕೆ ಗೊತ್ತು, ಆದರೆ ಈ ಕಾಲಿಯ ದುಷ್ಟ ಅಲ್ಲ. ಯಾವುದು ಬೇಕಂತ ಈ ನೀರೆಲ್ಲ ವಿಷ ಮಾಡಿದ್ದಲ್ಲ, ಗರುಡನಿಗೆ ಹೆದರಿಲಿ ಬಂದು ಕೂತದ್ದು. ಗರುಡ ಬಂದು ತಿಂತಾನೆ ಅನ್ನೋ ಭಯದಿಂದ ಕೂತಿದ್ದಾನೆ. ಆದರೆ ನೀನು ಇನ್ನೊಂದು 2 ಸ್ಟೆಪ್ ಹಾಕಬೇಡ, ಕುಡಿಬೇಡ. ಅನುಗ್ರಹೋ ಎಂ ಭವತಾ ಕೃತೋ ಹಿ ನಮಃ. ನಮ್ಮ ಮಾಂಗಲ್ಯವನ್ನು ಉಳಿಸಿ ಅನುಗ್ರಹವನ್ನ ಮಾಡುವಂತ ನಾಗಪತ್ನಿಯರು ಪ್ರಾರ್ಥನೆ ಮಾಡಿಕೊಂಡಾಗ ದೇವರಂತಾನೆ, ಸರಿ, ತಿಳಿದೋ ತಿಳಿಯದೋ ಅಪರಾಧ ಅಂತೂ ಆಗಿದೆ. ಈ ನೀರು ಕುಡಿದದ್ದಕ್ಕೆ ಇವತ್ತು ಆಕಳಗಳ ಸತ್ತಿವೆ, ನಾಳೆ ಇದೇ ನೀರನ್ನ ಗೋಪಾಲಕ ಕುಡಿದ್ರೆ ಯಮುನಾ ನದಿಯ ನೀರಿನಿಂದ ಯಾರಿಗಾದರೂ ತೊಂದರೆ ಇದೆ. ನೀವಿಬ್ಬರು ಗಂಡ ಹೆಂಡತಿ ನಿಮ್ಮ ಪರಿವಾರ ಇಲ್ಲಿರಬೇಡಿ, ಇಲ್ಲಿಂದ ರಮಣಕ ಅನ್ನುವ ದ್ವೀಪಕ್ಕೆ ನೀವೆಲ್ಲರೂ ಹೊರಡಿ. ಕಾಲಿಯ ಸರ್ಪಕ್ಕೆ ಹೇಳ್ತಾನೆ, ಇಲ್ಲಿರಬೇಡ ಅಂದಾಗ ಕಾಲಿಯ ಅಂತಾನೆ, ಸ್ವಾಮಿ ಇನ್ನೇನಾದ್ರೂ ನೀನು ದಂಡ ಕೊಡು, ಶಿಕ್ಷೆ ಕೊಡು, ನಾನು ಅನುಭವಿಸ್ತೇನೆ, ಇಲ್ಲಿಂದ ಹೋಗಂತ ಮಾತ್ರ ಹೇಳಬೇಡ. ಯಾಕಂದ್ರೆ ನಾನು ಈ ಯಮುನಾ ಮಡುವಿನಿಂದ ಹೊರಗೆ ಕಾಲಿಟ್ರೆ ಸಾಕು, ಗರುಡ ನನ್ನನ್ನ ತಿಂದ ಹಾಕಿ ಬಿಡ್ತಾನೆ. ಯಾಕಂದ್ರೆ ಹಿಂದೆ ಎಲ್ಲ ಹಾವುಗಳನ್ನ ಗರುಡ ಬಂದು ತಿಂತಿದ್ದ. ಹಸಿರಾದಾಗೆಲ್ಲ ಒಂದೊಂದು ಹಾವುಗಳನ್ನ ಎತ್ತಿ ಎತ್ತಿ ತಿನ್ನಬೇಕು. ಒಂದು ದಿನ ಎಲ್ಲ ಹಾವುಗಳು ಮೀಟಿಂಗ್ ಮಾಡ್ತವೆ, ಏನ್ ಮಾಡೋಣ, ಹೀಗೆ ಗರುಡ ತಿಂತ ಹೋದ್ರೆ ಒಂದಿಲ್ಲ ಒಂದಿನ ಹಾವಿನ ಜಾತಿನೇ ಮುಗಿದು ಹೋಗ್ಬಿಡ್ತದೆ, ಏನಾದ್ರೂ ಉಪಾಯ ಮಾಡೋಣ. ಎಲ್ಲ ಹಾವುಗಳಂತ ಒಂದು ಕೆಲಸ ಮಾಡೋಣ, ಪ್ರತಿನಿತ್ಯ ಗರುಡನಿಗೆ 1 ಎತ್ತಿನ ಬಂಡಿಯಷ್ಟು ಅನ್ನವನ್ನ ನಾವೇ ಕೊಟ್ಟು ಬಿಡೋಣ ಬಲಿ ಅಂತ. ಅವನಿಗೆ ಆಹಾರವನ್ನ ಕೊಟ್ರೆ ಸಾಕು, ನಮ್ಮನ್ನು ತಿನ್ನುವುದು ಬಿಡ್ತಾನೆ ಅಂತ ನಿರ್ಧಾರ ಮಾಡಿ ಪ್ರತಿನಿತ್ಯ ಒಬ್ಬೊಬ್ಬ ಹಾವುಗಳು ತನಗೆ ಗರುಡನಿಗೆ ಬಲಿ ಕೊಡಬೇಕಾದಾಗ ಎಲ್ಲರ ಪಾಳಿ ಬರುವ ಹಾಗೆ ಈ ಕಾಲಿಯ ಸರ್ಪದ ಪಾಳಿ ಬಂತು. ಎಲ್ಲಾ ಹಾವುಗಳು ಗರುಡನಿಗೆ ಕೊಡಬೇಕಾದ್ರೆ ಇವನು 1 ಎತ್ತಿನ ಬಂಡಿಯಷ್ಟು ಅನ್ನ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ನಾನ್ಯಾಕೆ ಕೊಡ್ಲಿ ಅಂದ. ನಾನ್ಯಾಕೆ ಕೊಡಬೇಕು ಗರುಡನಿಗೆ? ಕೊಡೋದಿಲ್ಲ ಅನ್ನುವ ಅಹಂಕಾರದಲ್ಲಿ ಕೊಡದೇ ಇದ್ದದ್ದಕ್ಕೆ ಗರುಡ ಬೆನ್ನತ್ತಿ ಬಿಟ್ಟ. ನೀನು ಆಹಾರ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನೇ ತಿಂದು ಹಾಕ್ತೇನೆ ಅಂತ. ಯಾವಾಗ ತನ್ನನ್ನ ಗರುಡ ತಿಂತಾನೆ ಅನ್ನೋ ಭಯದಲ್ಲಿ ಕಾಲಿಯ ಸರ್ಪ ಇಲ್ಲಿ ಬಂದು ಅಡ್ಕೊಂಡಿದ್ದಾನೆ ಯಮುನಾ ನದಿಯಲ್ಲಿ. ಯಾಕಂದ್ರೆ ಯಮುನಾ ನದಿಯ ಬಡುವಿನಲ್ಲಿ ಗರುಡ ಬರೋ ಹಾಗಿಲ್ಲ. ಗರುಡನಿಗೆ ಸೌಭರಿ ಋಷಿಗಳ ಶಾಪ ಇದೆ. ಇದೇ ಯಮುನಾ ನದಿಯಲ್ಲಿ 2 ಮೀನುಗಳು ಓಡಾಡುವಾಗ ಗರುಡ ಮೇಲೆ ಹೋಗ್ತಿದ್ದ, ಒಂದು ಮೀನನ್ನ ಎತ್ಕೊಂಡು ಹೋಗಿಬಿಟ್ಟ. ಸಂಧ್ಯಾ ವಂದನೆ ಮಾಡ್ತಾ ಇರುವ ಸೌಭರಿಗಳನ್ನ ನೋಡಿ, ಇವತ್ತಿನಿಂದ ಈ ಪರಿಸರದಲ್ಲಿ ಬಂದ್ರೆ ಸತ್ತು ಹೋಗು ಅಂತ ಶಾಪ ಕೊಟ್ಟಿದ್ದಾರೆ. ಮತ್ತೆ ಶ್ರೀಮದಾಚಾರ್ಯ ಬೇಕು, ದೊಡ್ಡವರು ಸಣ್ಣವರಿಗೆ ಶಾಪ ಕೊಡ್ತಾರೆ. ತಾರತಮ್ಯದಲ್ಲಿ 5ನೇ ಕಕ್ಷಾದಲ್ಲಿದ್ದಾರೆ ಗರುಡ ಶೇಷ ರುದ್ರರು, ಪರಮಾತ್ಮನ ವಾಹನ. ಆ ಗರುಡ ದೇವರಿಗೆ ಈ ಸೌಭರಿಗಳು ಒಬ್ಬ ಋಷಿಗಳಿವರು, ಇವರ ಕೊಟ್ಟ ಶಾಪ ತಾಕತೆ ಹೇಗೆ ನೋಡಿ. ಈ ಶಾಪಗಳಲ್ಲಿ 2 ಇರುತ್ತೆ. ದೊಡ್ಡವರು ಸಣ್ಣವರಿಗೆ ಶಾಪ ಕೊಟ್ರೆ ಅದು ಕಡ್ಡಾಯ, ಅವ್ರು ಬೇಡ ಅಂದ್ರೂ ಸರಿ, ಬೇಕಾದ್ರೂ ಸರಿ, ಅದರ ಭೋಗ ಮಾಡಲೇಬೇಕು. ಆದ್ರೆ ಸಣ್ಣವರು ದೊಡ್ಡವರಿಗೆ ಶಾಪ ಕೊಟ್ರೆ ಇಚ್ಛೆ ಇದ್ರೆ ತಗೋಬಹುದು. ಅವರು ಯೋಗ್ಯತೆಯಲ್ಲಿ ಜ್ಞಾನದಲ್ಲಿ ತಮಗಿಂತ ಸಣ್ಣವರು ಶಾಪ ಕೊಟ್ರೆ ದೊಡ್ಡವರು ಇಚ್ಛೆ ಇದ್ರೆ ತಗೊಳ್ಳಬಹುದು, ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಬಿಡಬಹುದು. ಆದರೆ ಈಗ ನೋಡಿ, ಸೌಭರಿಗಳ ಕೊಟ್ಟ ಶಾಪವನ್ನ ಗರುಡ ದೇವರು ಸ್ವೀಕಾರ ಮಾಡಿ ಇಚ್ಛೆ ಇದ್ರೆ ತಗೋಬಹುದು, ಇಲ್ಲ ಅಂದ್ರೆ ಬಿಡಬಹುದಾಗಿತ್ತು. ಆದ್ರೆ ದೇವರಾಜ್ಞೆ, ಶಾಪವನ್ನ ಸ್ವೀಕಾರ ಮಾಡು. ಆ ಒಂದು ಕಾರಣಕ್ಕೆ ಸೌಭರಿಗಳಿಗೆ ಅಪರೋಕ್ಷ ಜ್ಞಾನವನ್ನ ಕೊಟ್ಟಿದ್ದೇನೆ, ಅವರಿಗೆ ಇಷ್ಟು ವರ್ಷಗಳಾದ ಮೇಲೆ ಜೀವನ ಮುಕ್ತಿಯನ್ನು ನಾನು ಕೊಡಬೇಕು, ಅದಕ್ಕಾಗಿ ಅವರ ಶಾಪವನ್ನ ತಗುವಂತ ದೇವರಾಜ್ಞೆ ಇದ್ದದ್ದರಿಂದ ಗರುಡ ದೇವರು ಶಾಪ ತಗೊಳ್ತಾರೆ. ಆ ಗರುಡ ದೇವರು ಸೌಭರಿಗಳ ಶಾಪದಿಂದ ಇಲ್ಲಿ ಬರೋ ಹಾಗಿರ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದು ಅಡ್ಕೊಂಡು ಕೂತಿದ್ದ. ಈಗ ಕಾಲಿಯ ಅಂತಾನೆ, ನನ್ನನ್ನು ಹೊರಗೆ ಕಳಿಸ್ಬೇಡ ಅಂದ. ಅನುಗ್ರಹಿಶ್ವ ಭಗವನ್ ಪ್ರಣಾಮ್ ಪ್ರಾಣಾಂ ತ್ಯಜತಿ ಪನ್ನಗ. ಏನಾದರೂ ಮಾಡು, ಇಲ್ಲಿಂದ ಹೊರಗೆ ಹೋಗು ಅಂತ ಮಾತ್ರ ಹೇಳಬೇಡ. ನಾನೇನಾದರೂ ಈ ಸರೋವರದಿಂದ 1 ಕಾಲು ಹೆಜ್ಜೆ ಆಚೆ ಇಟ್ಟು ಸಾಕು,
ಬಂದು ಬಿಡ್ತಾನೆ. ಗರುಡ ನನ್ನನ್ನು ತಿಂದು ಹಾಕಿ ಬಿಡ್ತಾನೆ ಎಂದಾಕ್ಷಣ ದೇವರಂತಾನೆ ಚಿಂತೆ ಮಾಡಬೇಡ, ಈಗ ನೀನು ಈ ಮಡುವಿನಿಂದ ಹೊರಗೆ ಹೋಗು. ನಿನ್ನನ್ನ ನೋಡಿದರೆ ಗರುಡ ತಿನ್ನೋದಿರಲಿ, ನಿನ್ನ ಹತ್ರನೂ ಬರಲ್ಲ. ಯಾಕಂದ್ರೆ ನಿನ್ನ ಹೆಡೆಗಳ ಮೇಲೆ ನನ್ನ ಹೆಜ್ಜೆಗಳ ಮೂಡಿವೆ. ಇಷ್ಟೊತ್ತು ಕುಡಿದಿದ್ದೀನಲ್ಲ, ಶಂಖ ಚಕ್ರ ಗದಾ ಪದ್ಮ ಹೆಜ್ಜೆಗಳಿವೆ. ನೀನು ಹೊರಗೆ ಹೋದಾಗ ಗರುಡ ನಿನ್ನನ್ನು ನೋಡುತ್ತಾನೆ. ಆ ಧ್ವಜವಜ್ರಾಂಕುಶ ಪದ್ಮ ಚಿಹ್ನಗಳನ್ನು ನೋಡಿ ಇವನೊಬ್ಬ ವಿಷ್ಣು ಭಕ್ತ, ದೇವರ ಹೆಜ್ಜೆ ಇವನ ಮೇಲಿದೆ ಅಂತ ತಿಳ್ಕೊಂಡು ಬಿಟ್ಟು ಬಿಡ್ತಾನೆ, ನಿನ್ನನ್ನ ತಿನ್ನೋದಿಲ್ಲ. ಗೋಪಿ ಚಂದನದಲ್ಲಿ ಎತ್ತಿ ಶಂಖಚಕ್ರ ಗದಾ ಪದ್ಮ ಹಚ್ಕೊಂಡ್ರೆ ಯಮದೂತರು ಮನೆಗೆ ಬರಲ್ಲ ಅಂತೆ. ಗೋಪಿ ಚಂದನ ಮುದ್ರಾಧಾರಣದ ಬಗ್ಗೆ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ವರ್ಣನ ಮಾಡುತ್ತಾರೆ. ಯಾಕೆ ಹಚ್ಕೊಳ್ಬೇಕು? ಪ್ರತಿನಿತ್ಯದಲ್ಲಿ ಒಟ್ಟಾರೆ ನಾಮಗಳು ಎಷ್ಟು, ಮುದ್ರಾಧಾರಣೆ ಎಷ್ಟು. ಕೆಲವರು ಹಚ್ಕೊಂಡಿರ್ತಾರೆ ಪಾಪ, ಆ ಮುದ್ರೆ ಇಡೀ ಹೊಟ್ಟೆ ಹೊೈ ತುಂಬ ಕಾಣಿಸೋದು ಹಚ್ಕೊಂಡ್ಬಿಡ್ತಾರೆ. ಚಕ್ರ ಮುದ್ರೆ 19 ಹಚ್ಕೊಳ್ಬೇಕು, ಶಂಖ ಮುದ್ರೆ 11, ಗದಾ ಮುದ್ರೆ 5, ಪದ್ಮ ಮುದ್ರೆ 6. ಸಂಖ್ಯೆ ಇದೆ, ಬರೇ ಸಂಖ್ಯೆ ಅಲ್ಲ, ಆ ಮುದ್ರೆಗಳು ಅದೇ ಸ್ಥಾನದಲ್ಲಿ ಹಚ್ಕೊಳ್ಬೇಕು. ಹೊಟ್ಟೆ ಹೊಟ್ಟೆ ಚೆನ್ನಾಗಿ ಕಾಣಿಸಿ ಅಂತ ಪೂರ್ಣ ಹೊಟ್ಟೆ ತುಂಬಾ ಕೈ ತುಂಬಾ ಈ ಮನೆಗೆ ಪೇಂಟ್ ಹಚ್ಚಿರ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಗೋಪಿಚಂದನ ಧಾರಣೆ, ಮುದ್ರಾ ಧಾರಣೆ ಅದು ಮಾತ್ರ ನಮ್ಮಟ್ಟಕ್ಕೆ ನಾವು ಏನೋ ಪುಸ್ತಕ ನೋಡಿ ಮಾಡೋದಲ್ಲ, ಯಾರು ಗೊತ್ತಿದ್ದವ್ರ ಹತ್ರ ಕೇಳಬೇಕು. ಗೋಪಿಚಂದ್ರನನ್ನ ಕೈಯಲ್ಲಿ ತಿಕ್ಕಬೇಕಾದ್ರೂ ಕೂಡ ಮಂತ್ರ ಹೇಳಿ. ನೋಡಿ, ನೀರ್ ಹಾಕೊಂಡಾಗ ಹೀಗೆ ತೆಗಿಬಾರ್ದು ಗೋಪಿಚಂದನ, ಕೆಲವರಿಗೆ ನೋಡಿ ಇರುತ್ತೆ. ಪ್ರದಕ್ಷಿಣೆನೂ ಹಂಗೆ ಹಾಕತಕ್ಕದ್ದಲ್ಲ, ಅಪ್ರದಕ್ಷಿಣ, ಅದು ಪ್ರದಕ್ಷಿಣಾಕಾರದಲ್ಲಿ ಗೋಪಿಚಂದನ ತೆಗೆಯುವಾಗ ಇದಂ ವಿಷ್ಣು ವಿಚಕ್ರಮೇ ಅನ್ನಬೇಕಂತ 3 ಮಂತ್ರ ಕೊಡ್ತಾರೆ. ಅದೋ ದೇವ ಆವಂತನೋ ಇದಂ ವಿಷ್ಣು ವಿಚಕ್ರಮೇ, ಆ ಮಂತ್ರ ಹೇಳ್ತಾ ನೀರು ಹಾಕೊಂಡು ಗೋಪಿಚಂದನ ತೆಗೆಯುವಾಗ ಕೆಳಗೆ ಬೀಳಬಾರದು. ಮೊಟ್ಟ ಮೊದಲಿಗೆ ಹಣೆ ಮೇಲೆ, ಕೆಳಗಿಂದ ಮೇಲೆ ಹೋಗ್ಬೇಕು ನಾಮ, ಮೇಲಿನ ಕೆಳಗೆ ಬರೋದಲ್ಲ. ಅಂಗಾರನು ಅಷ್ಟೇ, ಮೇಲಿನ ಕೆಳಗಿಂದ ಮೇಲೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಊರ್ಧ್ವ ಪುಂಡ್ರ ಅಂತ ಮೊದಲು ಹಣೆ ಮೇಲೆ, ಆಮೇಲೆ ಮಧ್ಯನಾಮ 2, ಹೃದಯದಲ್ಲಿ 3, ಇಲ್ಲಿ 4, ಆಮೇಲೆ ಬಲಭಾಗದ 5, ಅನಂತರ 6, ಎಡಭಾಗದ 7, ಇಲ್ಲಿ 8, ಇಲ್ಲಿ 8, 9, 10, 11, 12. 12ನೇ ನಾಮ. ಬಲಭಾಗದ ಇಲ್ಲಿ ಹಚ್ಕೊಳ್ಳೋದು ಅಲಂಕಾರ ನಾಮ, 12ರಲ್ಲಿ ಸೇರಲ್ಲ. ಒಟ್ಟಾರೆ 12, ದ್ವಾದಶ ನಾಮ. ಶುಕ್ಲ ಪಕ್ಷದಲ್ಲಿ ಕೇಶವಾಯರವ ಹಿಡ್ಕೊಂಡು ದಾಮೋದರವರೆಗೆ, ಕೃಷ್ಣ ಪಕ್ಷದಲ್ಲಿ ಸಂಕರ್ಷ ಹಿಡ್ಕೊಂಡು ಕೃಷ್ಣನವರೆಗೆ ಸ್ಮರಣೆ ಮಾಡ್ತಾ 12 ನಾಮಗಳು ಚಕ್ರ ಮುದ್ರೆ. ಅದನ್ನು ಹಚ್ಕೊಂಡ್ರೇನೆ ಪರಮಾತ್ಮ ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ. ಸಾಕ್ಷಾತ್ ದೇವರ ಪಾದ ನಿನ್ನ ಹೆಡೆ ಮೇಲಿದೆ, ಏನಾಗಲ್ಲ, ಹೋಗ ನೀನು. ಅನುಗ್ರಹವನ್ನ ಮಾಡಿ ಕೃಷ್ಣ ಪರಮಾತ್ಮ ಕಾಳಿಯ ಸರ್ಪವನ್ನು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಕಾಳಿಯ ಸರ್ಪ ಹೋಗಿ ಬಿಡುತ್ತಾನೆ. ಹೋದ ಮೇಲೆ ಮತ್ತೆ ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ ಸಮಗ್ರವಾದ ಜಗತ್ತನ್ನೇ ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡುವ, ರಕ್ಷಣೆ ಮಾಡುವ ದೇವರಿಗೆ ಸತ್ತೋದ ಆಕಳನ್ನು ಬದುಕಿಸುವುದು ಅಸಾಧ್ಯ ಅಲ್ಲ. ಮತ್ತೆ ಎಲ್ಲ ಆಕಳಗಳನ್ನು ಪರಮಾತ್ಮ ಬದುಕಿಸಿದ್ದಾನೆ. ಹೀಗೆ ಆ ವೃಂದಾವನದಲ್ಲಿ ಅವತಾರ ಮಾಡಿದ್ದು ಮಥುರೆಯಲ್ಲಿ, ಬಾಲ್ಯಲೆ ತೋರಿಸಿದ್ದು ಗೋಕುಲದಲ್ಲಿ, ಆಕಳ ಸಂಚಾರ ಮಾಡ್ತಾ ವೃಂದಾವನದಲ್ಲಿ ಇದ್ದಾನೆ. ಪ್ರತಿನಿತ್ಯದಲ್ಲಿ ವೃಂದಾವನದಲ್ಲಿ ಆಕಳ ಸಂಚಾರವನ್ನ ಮಾಡ್ತಾ ಗೋಪಾಲಕರಿಗೆ ಬಂದ ಅನರ್ಥಗಳನ್ನೆಲ್ಲ ಪರಿಹಾರ ಮಾಡ್ತಾ, ಯಾವುದೇ ಅಪರಾಧ ನೋಡಿದರೆ ಎಷ್ಟು ಆಪತ್ತುಗಳು ವೃಂದಾವನದಲ್ಲಿ ಇದ್ದಾಗ ಬಂತು. ಕಂಸ ಕಳಿಸುವಂತಹ ಅನೇಕ ರೀತಿಯಾದ ದೈತ್ಯರು ಅವರನ್ನೆಲ್ಲ ಸಂಹಾರ ಮಾಡ್ತಾ ಎರಡೂ ಮಾಡ್ತಿದ್ದಾರೆ. ಭೂಭಾರ ಹರಣ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಎರಡನ್ನೂ ಮಾಡ್ತಾ ತನ್ನ ಪೌಗಂಡ ಅವಸ್ಥೆಯನ್ನು ಪರಮಾತ್ಮ ಅಲ್ಲಿಗೆ ಕಳೀತಾ ಇದ್ದಾನೆ. ಹೀಗೆ ವೃಂದಾವನದಲ್ಲಿ ಆಟವನ್ನು ಆಡ್ತಾ ಯಾವ ಅವತಾರದಲ್ಲಿಯೂ ತೋರಿಸದೇ ಇರುವಂತಹ ಅದ್ಭುತವಾದ ಲೀಲೆಗಳು, ಎಲ್ಲರ ಮನಸ್ಸಿಗೆ ಹಿಡಿಸುವ, ಎಲ್ಲರೂ ಆಕರ್ಷಣೆ ಮಾಡುವಂತಹ ಲೀಲೆಗಳನ್ನು ತೋರಿಸ್ತಾ ತನ್ನ ನಂಬಿದ ಸಜ್ಜನರಿಗೆ ಅನುಗ್ರಹವನ್ನ ಮಾಡ್ತಾ ಪರಮಾತ್ಮ ಆ ವೃಂದಾವನದಲ್ಲಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಿದ್ದಾನೆ. ಇದಾದ ಮೇಲೆ ಮುಂದೆ ಗೋವರ್ಧನ ಉದ್ಧಾರದ ಕಥೆ ಬರ್ತದೆ. ಎಲ್ಲ ಯಜ್ಞ ಪತ್ನಿಯರ ಅನ್ನವನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿದ ಕಥೆ. ಎಲ್ಲ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಮಾಡಿದ್ದು, ಗೋಪಿಗೀತದಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದು. ಹೀಗೆ ಇನ್ನೂ ಶ್ರೀಕೃಷ್ಣ ಪರಮಾತ್ಮನ ಅನೇಕ ಕಥೆಗಳನ್ನ ಜ್ಞಾನಿಗಳಾದ ಶುಕಾಚಾರ್ಯರು ನಿರೂಪಣೆ ಮಾಡ್ತಾರೆ. ಪರಮಾತ್ಮನ ಅನುಗ್ರಹದಿಂದ ಒಂದು ಸಂವತ್ಸರದ ಜ್ಞಾನ ಸತ್ರದಲ್ಲಿ ಶ್ರಾವಣ ಮಾಸದ ಪ್ರವಚನ ಇಲ್ಲಿಗೆ ಸಮಾಪ್ತಿಯಾಗುತ್ತೆ. ಇನ್ನು ಭಾದ್ರಪದ, ಆಶ್ವಿನ 2 ಇದೆ. ಕಾರ್ತಿಕದಲ್ಲಿ ಮತ್ತೆ
ನೈಮಿಷಾರಣ್ಯಕ್ಕೆ ಹೋಗಿ ಅದೆಲ್ಲ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ನಾವೆಲ್ಲ ಮಾಡೋದಿದ್ದೇವೆ. ಇನ್ನು ದಶಮಸ್ಕಂದದ ಕೆಲವು ಭಾಗ ಇದೆ, ಏಕಾದಶ ದ್ವಾದಶ ಇಷ್ಟು ಪ್ರವಚನ ಉಳಿದಿದೆ. ಎಷ್ಟು ಅವಕಾಶ ಸಿಗತ್ತೆ, ಎಷ್ಟು ಸಮಯ ಇರುತ್ತೆ ಇದರ ಮುಂದೆ. ಭಾದ್ರಪದ ಮಾಸ ಪ್ರಾರಂಭದಲ್ಲಿ ಪ್ರೋಷ್ಠಪದಿ ಇರುತ್ತೆ, ಅದಾದ ಮೇಲೆ ಪಕ್ಷ ಮಾಸ ಇರುತ್ತೆ. ಅವಾಗ ಆಶ್ವಿನದಲ್ಲಿ ನವರಾತ್ರಿ ಇರುತ್ತೆ ಪ್ರಾರಂಭದಲ್ಲಿ, ಆಶ್ವಿನದ ಎಂಡಿಗೆ ಮತ್ತೆ ಅವಕಾಶ ಸಿಗುತ್ತೆ. ಕಾರ್ತಿಕದಲ್ಲಿ ಮಂಗಳ ಇರುತ್ತೆ. ಅಷ್ಟರಲ್ಲಿ ಉಳಿದೆಲ್ಲ ಭಾಗವನ್ನು ಶ್ರವಣ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅವತ್ತು ತಾನು ಎಲ್ಲ ಕಡೆಗೆ ಸಂಚಾರ ಮಾಡುವಾಗ ಗೋಪಿಕಾ ಸ್ತ್ರೀಯರಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡದ ಗೋಪಾಲಕರಿಗೆ ಬಂದ ಆಪತ್ತು. ಇವತ್ತು ನಾವು ಒಂದು ಅರ್ಥದಲ್ಲಿ ಗೋಪಾಲಕರೇ, ನಾವೇನು ಆಕಳ ರಕ್ಷಣೆ ಮಾಡಿಲ್ಲ ಅಂದ್ರೂ ಪರಮಾತ್ಮನ ಭಕ್ತರು. ನಮಗೂ ಬರುವ ಆಪತ್ತುಗಳು ನಾನಾ ರೀತಿಯ, ಯಾವುದರಿಂದ ಹೇಗೆ ಬರುತ್ತೆ ಗೊತ್ತಿಲ್ಲ. ಊಟ ಮಾಡುವ ಅನ್ನದಿಂದಲೋ ಪಲ್ಯದಿಂದಲೋ ಕಾಯಿಯಿಂದಲೋ ಓಡಾಡುವಾಗಲೂ ತಿರುಗಾಡುವಾಗ ಬರುವಾಗ ಪ್ರತಿನಿತ್ಯ ಓಡಾಡೋ ಬಾವುಟಿಗೆ 2 ಇದೆ ಇಲ್ಲಿಂದ ಕೆಳಗೆ, ಅಷ್ಟರಲ್ಲೇ ಕಾಲು ಜಾರಿ ಬಿದ್ದರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅಂತೂ ನಮಗೆ ಬರುವ ಎಲ್ಲ ಆಪತ್ತುಗಳನ್ನು ಆ ಗೋಪಾಲಕೃಷ್ಣ ಪರಮಾತ್ಮ ಪರಿಹಾರ ಮಾಡಲಿ. ಇನ್ನಷ್ಟು ಅವನ ಕಥಾಮೃತವನ್ನು ಶ್ರವಣ ಮಾಡುವಂತಹ ಭಾಗ್ಯ ಕೊಡಲಿ. ನಿರಂತರವಾಗಿ ನಮ್ಮ ಮನಸ್ಸು ದೇವರ ಪಾದದಲ್ಲಿ ನಿಲ್ಲೋ ಹಾಗೆ, ನಮ್ಮ ನಾಲಿಗೆಯಿಂದ ಅಚ್ಯುತಾನಂತ ಗೋವಿಂದ ಅನ್ನುವ ನಾಮಸ್ಮರಣೆ ಬರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ತಿಂಗಳದ ಈ ಪ್ರವಚನವನ್ನು ಇಲ್ಲಿಗೆ ಮುಗಿಸಿ ಮತ್ತೆ ಕೃಷ್ಣ ಪರಮಾತ್ಮನ ಚರಿತ್ರೆಯ ಮುಂದಿನ ಭಾಗವನ್ನು ಮುಂದಿನ ಪ್ರವಚನದಲ್ಲಿ ಮತ್ತೆ ಶ್ರವಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮೋ ಹರೇ ನಮೋ ಹರೇ.